ದೇವೆ. ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆಯ ಶ್ರೀ ರಾಧಾ ಶ್ಯಾಮಚಂದ್ರ ಮಂದಿರದಲ್ಲಿ ಶ್ರೀಮದ್ ಭಾಗವತಂ ಚರ್ಚೆಗೆ ಹೃತ್ಪೂರ್ವಕ ಸ್ವಾಗತ. ಬೆಳಗಿನಿಂದ ಮಂಗಳಾರತಿ, ಅನಂತರ ಶ್ರೀ ನರಸಿಂಹ ಹೋಮ, ಸ್ವಾತಿ ನಕ್ಷತ್ರ ಪ್ರಯುಕ್ತವಾಗಿ ಅನೇಕರು ಭಾಗವಹಿಸಿದ್ದಾರೆ. ಹಲವು ವಾರಗಳಿಂದ ಶ್ರೀಲ ಪ್ರಭುಪಾದರ ಜೀವನ ಚರಿತ್ರೆ, ಶ್ರೀಲ ಪ್ರಭುಪಾದ ಲೀಲಾಮೃತವನ್ನು ಸತ್ಸ್ವರೂಪ್ ಗೋಸ್ವಾಮಿ ಅವರು ಬರೆದಂತಹ ಗ್ರಂಥ ಚರ್ಚೆ ಮಾಡ್ತಾ ಇದ್ದೀವಿ. ಶ್ರೀಲ ಪ್ರಭುಪಾದರ ಅದ್ಭುತವಾದಂತಹ, ರೋಮಾಂಚನಕರವಾದಂತಹ ಹಾಗೂ ಎಲ್ಲವನ್ನು ಸಮರ್ಪಣೆ ಮಾಡಿರುವಂತಹ ಈ ಕಥೆಗಳು ಒಬ್ಬನಿಗೆ ನಿಸ್ವಾರ್ಥ ನಿಷ್ಕಾಮ ಭಾವನೆಯಿಂದ ಈ ಜಗತ್ತಿನಲ್ಲಿ ಮುನ್ನಡೆಯಲು ಪ್ರೇರಣೆ ಅನ್ನೋದು ಕೊಡುತ್ತೆ. ಶಾಲಾ ಕಾಲೇಜ್ಗಳಲ್ಲಿ, ಕೆಲಸಗಳಲ್ಲಿ ಸಿಗುವಂತಹ ಒಂದು ಜ್ಞಾನ ನಮ್ಮನ್ನು ಸ್ವಾರ್ಥತೆಯಿಂದ ಮುನ್ನಡೆಯಲಿಕ್ಕೆ ಪ್ರೇರಣೆ ಕೊಡುತ್ತೆ. ಆ ಸ್ವಾರ್ಥತೆಯಲ್ಲಿ ಮುನ್ನಡೆದು ಸಿಗುವಂಥದ್ದು ನರಕಲೋಕ. ಆದರೆ ಭಗವಂತನ ವಿಷಯಗಳು, ಭಗವಂತನ ಭಕ್ತರ ವಿಷಯಗಳನ್ನು ಚರ್ಚೆ ಮಾಡೋದು, ಅದನ್ನು ಭಕ್ತಿಯಿಂದ ಕೇಳಿಸ್ಕೊಳ್ಳೋದು, ಅದನ್ನು ಅಳವಡಿಸಿಕೊಳ್ಳೋದರಿಂದ ಸಂಸಾರದ ಬಂಧನಗಳು ನಾಶವಾಗುತ್ತೆ. ನಮ್ಮ ಹೃದಯದಲ್ಲಿ ಭಗವಂತನ ಪ್ರೀತಿ, ಭಗವಂತನ ಭಕ್ತರ ಮೇಲೆ ಪ್ರೀತಿ, ಸಂಸಾರದ ಮೇಲೆ ವೈರಾಗ್ಯ, ಇದೆಲ್ಲವೂ ಕೂಡ ಪ್ರಕಟವಾಗುತ್ತೆ. ಇದು ಜೀವಾತ್ಮಕ್ಕೆ ಕೊಡುವಂತಹ ನಿಜವಾದ ಸಂತೋಷ. ಆದ ಕಾರಣ ಶ್ರೀ ಪ್ರಭುಪಾದರ ಜೀವನ ಚರಿತ್ರೆ, ಶಕ್ತ್ಯಾವೇಶ ಅವತಾರ, ಭಗವಂತ ಶ್ರೀಕೃಷ್ಣನಿಂದ ಶಕ್ತಿಯನ್ನು ಪಡೆದು ವಿಶ್ವಾದ್ಯಂತ ಕೃಷ್ಣ ಭಕ್ತಿಯನ್ನು ಪ್ರಚಾರ ಮಾಡಿದಂತಹ ಪ್ರಥಮ ವ್ಯಕ್ತಿ. ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುತ್ತೆ, ಕೃಷ್ಣನ ಕೃಪೆ ಇಲ್ಲದೆ ಯಾರೂ ಕೂಡ ವಿಶ್ವಾದ್ಯಂತ ಕೃಷ್ಣ ಪ್ರಚಾರ ಮಾಡಲು ಸಾಧ್ಯವಿಲ್ಲ. ಶ್ರೀ ಪ್ರಭುಪಾದರು ಈ ಒಂದು ಸಾಧನೆ ಮಾಡಿರೋ ಕಾರಣ ಅವರನ್ನು ಶಕ್ತ್ಯಾವೇಶ ಅವತಾರ ಎಂದು ಕರೆಯಲಾಗುತ್ತೆ. ಭಗವಂತನಿಂದ ಅದ್ಭುತವಾದ ಶಕ್ತಿ ಪಡೆದು ವಿಶ್ವಾದ್ಯಂತ ಕೃಷ್ಣ ಭಕ್ತಿಯನ್ನು ಪ್ರಚಾರ ಮಾಡಿದಂತಹ ವ್ಯಕ್ತಿ, ಆಚಾರ್ಯ, ಗುರು. ಇಲ್ಲಿ ತನಕ ಕೇಳಿದ್ದೇವೆ ಪ್ರಭುಪಾದರ ಪ್ರಯಾಣ ಭಾರತದಿಂದ ಅಮೇರಿಕಾದಲ್ಲಿ ನ್ಯೂಯಾರ್ಕಲ್ಲಿ ಅಂಥ ಹಿಪ್ಪಿಗಳ ಜೊತೆ ಸ್ಲಮ್ಮಲ್ಲಿ ನಾನಾ ರೀತಿಯ ಕಷ್ಟಗಳು, ಹಾರ್ಟ್ ಅಟ್ಯಾಕ್, ಜಲದೂತದಲ್ಲಿ. ಆದರೂ ಕೂಡ ಗುರುಗಳ ಇಚ್ಛೆ, ಭಗವಂತನ ಇಚ್ಛೆ ಪೂರ್ಣಗೊಳಿಸಬೇಕು, ಇದೇ ನನ್ನ ಕರ್ತವ್ಯ. ಬದುಕಿದ್ರೂ ಪರವಾಗಿಲ್ಲ, ಸತ್ತರೂ ಪರವಾಗಿಲ್ಲ, ಪ್ರಯತ್ನ ಅಂತೂ ಮುನ್ನಡೀತೀನಿ, ಮಾಡ್ತೀನಿ ಅಂತ ಹೇಳಿ 1966ರಲ್ಲಿ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ ನ್ಯೂಯಾರ್ಕಲ್ಲಿ. ನಂತರ ಅಲ್ಲಿರುವಂತಹ ಹುಡುಗರಿಗೆ ನಿಯಮಗಳ ಅನುಸಾರ ದೀಕ್ಷೆಯನ್ನು ಕೊಡುತ್ತಾ, ಹಲವರಿಗೆ ವಿವಾಹವನ್ನು ಮಾಡಿಸುತ್ತಾ, ಸುಮಾರು 12 ಜನ ಭಕ್ತ ಬ್ರಹ್ಮಚಾರಿಗಳನ್ನು ಕೂಡ ನ್ಯೂಯಾರ್ಕಲ್ಲಿ ಮಾಡಿದ್ದಾರೆ. ಅನಂತರ ನ್ಯೂಯಾರ್ಕಿಂದ ಸ್ಯಾನ್ ಫ್ರಾನ್ಸಿಸ್ಕೋಗೆ ಹೋಗಿ ಅಲ್ಲಿ ಒಂದು ಮಂದಿರ ತೆರೆದಿದ್ದಾರೆ. ಪ್ರಚಾರ ನಡೀತಾ ಇದೆ. ಸೊ ಹೀಗೆ ಭಗವಂತನ ಇಚ್ಛೆಗಳನ್ನು ಪೂರೈಸಲಿಕ್ಕೆ, ಗುರುಗಳ ಇಚ್ಛೆಯನ್ನು ಪೂರೈಸಲಿಕ್ಕೆ ಗ್ರಂಥಗಳನ್ನು ರಾತ್ರಿಯೆಲ್ಲ ಎದ್ದು ಅದನ್ನು ಅನುವಾದ ಮಾಡ್ತಾ ಇರುವಂಥದ್ದು. 18,000 ಶ್ಲೋಕಗಳಿರುವಂತಹ ಶ್ರೀಮದ್ ಭಾಗವತ, 700 ಶ್ಲೋಕಗಳಿರುವಂತಹ ಭಗವದ್ಗೀತಾ ಹಾಗೂ ಚೈತನ್ಯ ಚರಿತಾಮೃತ. ಸೊ ಈ ಎಲ್ಲ ಗ್ರಂಥಗಳನ್ನು ರಾತ್ರಿಯೆಲ್ಲ ಎದ್ದು ಅನುವಾದ ಮಾಡುವಂಥದ್ದು. ಅದರ ಬೆಳಗಿನ ಜಾವ
ಪ್ರವಚನಗಳು, ಬೇರೆ ಬೇರೆ ಗಣ್ಯ ವ್ಯಕ್ತಿಗಳನ್ನು ಭೇಟಿಯಾಗುವಂಥದ್ದು, ನಗರದಲ್ಲಿ ನಗರ ಕೀರ್ತನೆ ಮಾಡುವಂಥದ್ದು, ತನ್ನ ಶಿಷ್ಯಂದರಿಗೆ ಬೇರೆ ಬೇರೆ ಜ್ಞಾನಗಳು, ಸಂಸ್ಕೃತ, ಆಧ್ಯಾತ್ಮಿಕ ವಿಷಯಗಳು ಇದೆಲ್ಲ ಕೂಡ ಅಡುಗೆ ಮಾಡಿಸುವಂಥದ್ದು, ಇದೆಲ್ಲವನ್ನು ಕೂಡ ತರಬೇತಿ ಕೊಡುವಂಥದ್ದು. 70 ವರ್ಷದ ವ್ಯಕ್ತಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಸಾಧಾರಣ ವ್ಯಕ್ತಿ ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ನಮಗೆ ದಿನದಲ್ಲಿ ಒಂದು ಕೆಲಸ ಮಾಡಲಿಕ್ಕೇ ನಾನಾ ರೀತಿ ರೋಷ, ವೇಷ ಎಲ್ಲವೂ ಕೂಡ ಬರುತ್ತೆ. ಸುಸ್ತಾಗತ್ತೆ, ಆ ನೋವು ಈ ನೋವು ಎಲ್ಲ ಕೂಡ ಶುರು ಆಗುತ್ತೆ, ರೋಗ ರುಜಿನಗಳೆಲ್ಲ ಕೂಡ ಬರುತ್ತೆ. ಆದರೆ ಇಲ್ಲೊಬ್ಬ ಮಹಾಪುರುಷ 2 ಹಾರ್ಟ್ ಅಟ್ಯಾಕ್ ಆಗಿ ದಿನದಲ್ಲಿ ಕೇವಲ 2 ತಾಸು 2 ಅಥವಾ 3 ತಾಸು ನಿದ್ರೆ ಮಾಡ್ತಾ ಇದಕ್ಕೆ ಸಮಯ ಎಲ್ಲ ಕೂಡ ಪ್ರಚಾರಕ್ಕೋಸ್ಕರ ಪೂರ್ಣವಾದ ಶಕ್ತಿಯನ್ನು ಅವರು ಹಾಕ್ತಾ ಇದ್ದಾರೆ. ಸೊ ನಾನಾ ಜನ ಆಕರ್ಷಿತರಾಗ್ತಾ ಇದ್ದಾರೆ. ಅಲ್ಲಿನ ಜನ ಹಿಪ್ಪಿಗಳು, ಮದ್ಯಪಾನ, ಜೂಜಾಟ, ಅನೈತಿಕ ಸಂಬಂಧ, ಡ್ರಗ್ಸ್, ಯಾವುದೇ ರೀತಿಯ ನೀತಿ ನಿಯಮಗಳು ಏನು ಕೂಡ ಗೊತ್ತಿಲ್ಲದೆ ಇರುವಂತಹ ಆ ಜನ ಸುಖ ಶಾಂತಿಗೋಸ್ಕರ ಹುಡುಕ್ತಾ ಇದ್ದಾರೆ. ಹಣದಲ್ಲಿ ಸುಖ ಇಲ್ಲ, ದೊಡ್ಡ ದೊಡ್ಡ ಸ್ಥಾನಮಾನಗಳಲ್ಲಿ ಸುಖ ಇಲ್ಲ, ಸರ್ಕಾರಗಳು ಯಾವುದೇ ರೀತಿ ಪ್ರಯೋಜನಕಾರಿ ಇಲ್ಲ, ಎಲ್ಲ ಸ್ವಾರ್ಥಿಗಳು. ಅದೇ ನಮಗೆ ಯಾರು ನಿಜವಾಗಿ ಸುಖ ಕೊಡ್ತಾರೆ, ಆನಂದ ಕೊಡ್ತಾರೆ, ಜ್ಞಾನ ಕೊಡ್ತಾರೆ, ನಮಗೆ ಗುರು ಬೇಕು ಅಂತ ಅನೇಕರು ಹುಡುಕ್ತಾ ಇದ್ರು. ಆದರೆ ತಪ್ಪು ದಾರಿಯಲ್ಲಿ ಇಳಿದು ಡ್ರಗ್ಸ್ ಚಟದಿಂದ ಇದೇ ಸುಖ ಅಂತ ಅಂದ್ಕೋತಾ ಇದ್ರು. ಆಗ ಇಲ್ಲಿ ಪ್ರಭುಪಾದರ ಪ್ರವೇಶದಿಂದ, ಪ್ರಭುಪಾದರ ಸಂಘದಿಂದ, ಹರೇ ಕೃಷ್ಣ ಮಹಾಮಂತ್ರದ ಜಪದಿಂದ, ಭಾಗವತ ಪ್ರವಚನಗಳನ್ನು ಶ್ರವಣ ಮಾಡುತ್ತಾ ಅನೇಕರು ಶುದ್ಧವಾದ ಜೀವನ ನಡೆಸಲಿಕ್ಕೆ ಮುಂದಾಗ್ತಾ ಇದ್ರು. ಹಾಗೆಯೇ ಒಬ್ಬ ವ್ಯಕ್ತಿ 18 ವರ್ಷದ ವಾಯ್ನ್ ಗಂಡರ್ಸನ್ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದ. ಹಾಗೂ ಆನಂದ ಬೇಕು, ಅನೇಕ ಹುಡುಗರ ಥರ ಇವರು ಕೂಡ ಆನಂದ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಇದ್ರು. ಕೆಲವರು ಹೇಳಿದರು ಭಾರತದಲ್ಲಿ ಯೋಗಿಗಳಿದ್ದಾರೆ, ಬಹುಶಃ ಅಲ್ಲಿ ಸಿಗಬಹುದು ಅಂತ ಕೇಳಿ ನಾನು ಕೂಡ ಭಾರತ ಹೋಗಬೇಕು, ಅಲ್ಲಿ ಯಾರೋ ಗುರುಗಳನ್ನು ಪಡ್ಕೋಬೇಕು ಅನ್ನುವಂತಹ ಚಿಂತನೆಯಲ್ಲಿದ್ದರು. ಜೊತೆಯಲ್ಲಿ ಅಲ್ಲಿನ ಒಂದು ಸಂಸ್ಕೃತಿ, ಡ್ರಗ್ಸ್ ತಗೊಳ್ಳುವಂಥದ್ದು, ಗರ್ಲ್ ಫ್ರೆಂಡ್ಗಳಿರುವಂಥದ್ದು, ಇದೆಲ್ಲವೂ ಕೂಡ ರಾಕ್ ಮ್ಯೂಸಿಕ್ ಕೇಳುವಂಥದ್ದು. ಆದರೆ ಅವರು ಸ್ವಲ್ಪ ಒಳ್ಳೆ ಚೆನ್ನಾಗಿ ಬಟ್ಟೆ ಹಾಕೋತಾಯಿದ್ರು, ಕೂದಲುಗಳು ಏನು ಬಿಟ್ಟಿರಲಿಲ್ಲ, ಬೇರೆಗಳೆಲ್ಲ ಕೂದಲು ಬಿಟ್ಕೊಳ್ಳುವಂಥದ್ದು, ಸ್ನಾನ ಮಾಡದೇ ಇರುವಂಥದ್ದು, ಈ ಥರ ಇದ್ದರು. ಅಂದರೆ ಸ್ವಲ್ಪ ಮಟ್ಟಿಗೆ ಡಿಸಿಪ್ಲೈನ್ ಆಗಿದ್ದರು, ಒಳ್ಳೆಯ ವಸ್ತ್ರಗಳು ಹಾಕ್ಕೊಂಡು ಅವ್ರು ಪ್ರತಿ ದಿವಸ ಅಲ್ಲಿ ಪೋಸ್ಟ್ ಆಫೀಸ್ಗೆ ಹೋಗಿ ಬರ್ತಾಯಿದ್ರು, ಕೆಲಸ ಮಾಡ್ತಾಯಿದ್ರು, ಹಣ ಸಂಪಾದನೆ ಮಾಡ್ತಾಯಿದ್ರು. ಒಂದು ದಿವಸ ಹೀಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಸಣ್ಣ ಪತ್ರಿಕೆ ಅದು ಬಂದು ಅವರ ಚಪ್ಪಲಿಗೆ ಅಂಟ್ಕೊಂಡ್ಬಿಡುತ್ತೆ. ಎಷ್ಟು ಕಾಲು ಒದರಿದ್ರೂ ಕೂಡ ಆ ಪತ್ರಿಕೆ ಹೋಗ್ತಾ ಇಲ್ಲ. ಮತ್ತು ಏನಿದು ಅಂತ ತೆಗೆದು ನೋಡಿದಾಗ ಅದರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಸ್ವಾಮೀಜಿ ಬಂದಿದ್ದಾರೆ ಭಾರತದಿಂದ, ಪ್ರತಿ ವಾರ 3 ದಿವಸ ಪ್ರವಚನ ಇರುತ್ತೆ, ಎಲ್ಲರೂ ಕೂಡ ಸ್ವಾಗತ ಅನ್ನುವಂತಹ ಆಮಂತ್ರಣ ಇರುತ್ತೆ ಅದರಲ್ಲಿ, ಫ್ಲೈಯರ್. ಅದನ್ನು ನೋಡಿ ಅವರಿಗೆ ಆಸಕ್ತಿ ಆಗುತ್ತೆ. ಅದರ ಟೈಟಲ್ ಇತ್ತು ಸ್ಟೇ ಹೈ ಫಾರ್ ಎವರ್, ಅಂದರೆ ಯಾವಾಗಲೂ ಉನ್ನತವಾದಂತಹ ಸಂತೋಷದಲ್ಲಿರಿ, ಬನ್ನಿ ಅಂತ ಹೇಳಿ ಆ ಫ್ಲೈಯರ್ ಇತ್ತು. ನೋಡಿ ಅವರಿಗೆ ಖುಷಿ ಆಗುತ್ತೆ. ಸೊ ಹೋಗಬೇಕು ಅಂಥೇಳಿ ಹುಡುಕ್ತಾ ಅಡ್ರೆಸ್ ನೋಡಿ ಸ್ಯಾನ್ ಫ್ರಾನ್ಸಿಸ್ಕೋಲಿರುವಂತಹ ಸ್ಟೋರ್ ಫ್ರಂಟ್ ಒಂದು ಸಣ್ಣ ರೂಮ್ಗೆ, ಕೊಠಡಿಯನ್ನು ಪ್ರವೇಶ ಮಾಡ್ತಾರೆ. ಅಲ್ಲೂ ಕೂಡ ಅನೇಕ ಹಿಪ್ಪಿಗಳಿದ್ರು. ಕೆಲವು ಜನ ಕೂದಲಿಗೆಲ್ಲ ಕೆಂಪು ಬಣ್ಣ ಡೈ ಹಾಕ್ಕೊಂಬಿಟ್ಟಿದ್ರು, ಅವರಿಗೆ ರೆಡ್ ಹೆಡ್ ಅಂತ ಕರೀತಾರೆ. ರೆಡ್ ಹೆಡ್, ಕೆಂಪು ಬಣ್ಣದ ತಲೆ. ಸೊ ಹೀಗೆಲ್ಲ ಕಲರ್ ತಲೆಗೆ ಕಲರ್ ಹಾಕ್ಕೊಳ್ಳುವಂಥದ್ದು, ಇದೆಲ್ಲವೂ ಕೂಡ ಆಗ 1967 ಸಮಯ. ಎಲ್ಲ ಜನ ಇದ್ದರು. ಮತ್ತು ಅದರ ಮಧ್ಯದಲ್ಲಿ ಶ್ರೀಲ ಪ್ರಭುಪಾದರು ಕಾವಿ ವಸ್ತ್ರ ಹಾಕ್ಕೊಂಡು ಅವರು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೀರ್ತನೆ ಮಾಡ್ತಾ
ಪ್ರವಚನವನ್ನು ಕೊಡ್ತಾರೆ. ಆ ಪ್ರವಚನ ಕೇಳಿ ಆ ವಾಯನ್ಗೆ ತುಂಬ ಆಕರ್ಷಣೆ ಆಗುತ್ತೆ. ಇದಕ್ಕಿಂತ ಮುಂಚೆನೂ ಕೂಡ ಅವರು ಯೋಗ ಅಭ್ಯಾಸ ಮಾಡ್ತಾಯಿದ್ರು, ಹಠಯೋಗ ಪಾಲನೆ ಮಾಡ್ತಾಯಿದ್ರು. ಆದರೆ ಯಾವತ್ತೂ ಕೂಡ ಇಂತಹ ಭಗವಂತನ ವಿಷಯಗಳನ್ನು ಕೇಳಿರಲಿಲ್ಲ. ಅಲ್ಲಿ ಕೇವಲ ಧ್ಯಾನ ಮಾಡು, ಭಗವಂತ ಇಲ್ಲ, ಅದೊಂದು ಜ್ಯೋತಿ, ಈ ರೀತಿಯ ಪ್ರವಚನಗಳು ಕೇಳಿದರು. ಆದರೆ ಇಲ್ಲಿ ಒಬ್ಬ ವ್ಯಕ್ತಿ ಏನೋ ಹೊಸತನವನ್ನು ಹೇಳ್ತಾ ಇದ್ದಾನೆ, ಮತ್ತು ಅವರಿಗೆ ಮಾತನ್ನು ಕೇಳಿ ಇದರಲ್ಲಿ ಸತ್ಯತೆ ಇದೆ, ಇವನು ಹೇಳ್ತಾ ಇರೋದು ನಿಜ ಇದೆ ಅನ್ನುವಂತಹ ಭಾವನೆ ಅವರಿಗೆ ಉಂಟಾಗ್ತಾಯಿತ್ತು. ನಂತರ ಅವರೆಲ್ಲ ಪ್ರವಚನ ಆದಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ, ಸ್ವಾಮೀಜಿ, ಈ ಕೃಷ್ಣ ಪ್ರಜ್ಞೆ ಮತ್ತು ಹಠಯೋಗ ಎರಡೂ ಕೂಡ ಜೊತೆಗೆ ಮಾಡ್ಬೋದಾ ಅಂತ ಕೇಳ್ತಾರೆ. ಈಗ ಪ್ರಭುಪಾದ ಹೇಳ್ತಾರೆ, ಎರಡಕ್ಕೂ ಸಮಯ ಬೇಕಾಗತ್ತೆ. ಆದರೆ ಹಠಯೋಗ ಮಾಡಿಯೂ ಕೂಡ ನೀನು ಭಕ್ತಿಯೋಗ ಮಾಡಲೇಬೇಕು. ಭಕ್ತಿಯೋಗ ಮಾಡದೆ ಹಠಯೋಗ ಯಾವುದೇ ರೀತಿ ಪ್ರಯೋಜನಕಾರಿ ಆಗೋದಿಲ್ಲ. ಯಾವುದೇ ಕರ್ಮಯೋಗ, ಜ್ಞಾನಯೋಗ, ಧ್ಯಾನಯೋಗ ಮಾಡೋದು ಕೂಡ ಕ್ರಮೇಣವಾಗಿ ಭಕ್ತಿಯೋಗ ಬಂದ್ರೇ ಪರಿಪೂರ್ಣ ಆಗುವಂಥದ್ದು. ಹಾಗೂ ಭಕ್ತಿಯೋಗಕ್ಕೆ ಬರಬೇಕು ಅಂತ ಹೇಳಿದರೆ ಹಠಯೋಗ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಸಮಯ ಬೇರೆ ಕಡಿಮೆ ಇದೆ, ಮನುಷ್ಯ ಜನ್ಮದ ಸಮಯ. ಆದ್ದರಿಂದ ಅದೆಲ್ಲ ಪಾಲನೆ ಮಾಡೋ ಬದಲು ಪೂರ್ತಿಯಾಗಿ ಭಕ್ತಿಯೋಗವನ್ನೇ ಆಚರಣೆ ಮಾಡು ಅನ್ನೋಂಥ ಉಪದೇಶವನ್ನು ಶ್ರೀ ಪ್ರಭುಪಾದರು ಕೊಡ್ತಾರೆ. ಹೀಗೆ ಅವರು ಆ ಒಂದು ಮಾತಿನಿಂದ ಆಕರ್ಷಿತರಾಗಿ ಪ್ರತಿನಿತ್ಯ ಬರ್ತಾಯಿದ್ರು ಪ್ರಭುಪಾದರನ್ನು ಭೇಟಿ ಆಗಲಿಕ್ಕೆ. ಕೆಲಸಕ್ಕೆ ಹೋಗಿ, ಕೆಲಸದಿಂದ ಅವ್ರ ಅಪಾರ್ಟ್ಮೆಂಟ್ ಹೋಗೋಕ್ಕಿಂತ ಮುಂಚೆ ಪ್ರಭುಪಾದರನ್ನು ಭೇಟಿಯಾಗಿ ಅವ್ರ ಜೊತೆ ಕೆಲವು ಪ್ರಶ್ನೆಗಳನ್ನು ಕೇಳೋದು, ಈ ರೀತಿ ಪ್ರತಿನಿತ್ಯ ಬರ್ತಾಯಿದ್ರು, ಹೋಗ್ತಾಯಿದ್ರು. ಪ್ರಭುಪಾದರು ಕೂಡ ಸಮಯ ಕೊಟ್ಟವರಿಗೆ ಅವರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾಯಿದ್ರು. ಮತ್ತು ನೋಡ್ತಾಯಿದ್ರು ಇನ್ನೂ ಅನೇಕ ಹುಡುಗರು ಕೂಡ ಇದ್ದಾರೆ, ಅವರೆಲ್ಲ ಬರ್ತಾಯಿದ್ದಾರೆ, ತುಂಬ ತನಗಿಂತ ಮುಂದುವರೆದಿದ್ದಾರೆ, ದೀಕ್ಷೆಲ್ಲ ಪಡ್ಕೊಂಡಿದ್ದಾರೆ. ಅದರಿಂದ ಅವನು ಕೂಡ ಆಸೆ ಆಗುತ್ತೆ, ಅದು ಹೇಗೆ ಕೇಳೋದು. ಆದರೂ ಹೇಗೋ ಧೈರ್ಯ ಮಾಡಿ ಒಂದು ದಿವಸ ಪ್ರಭುಪಾದರನ್ನು ಕೇಳ್ತಾರೆ, ಸ್ವಾಮೀಜಿ, ನಾನು ನಮ್ಮ ಶಿಷ್ಯನಾಗಬೇಕು ಅಂತ ಆಸಕ್ತಿ ಇದೆ, ಸ್ವೀಕಾರ ಮಾಡ್ತೀರಾ ಅಂತ. ಪ್ರಭುಪಾದ ಹೇಳ್ತಾರೆ, ಏನು ತೊಂದರೆ ಇಲ್ಲ, 4 ನಿಯಮಗಳು ಗೊತ್ತಿದ್ದರೆ, ಪಾಲನೆ ಮಾಡ್ತಾಯಿದ್ರೆ ನೀನು ಸ್ವೀಕಾರ ಮಾಡ್ಬೋದು ಅಂತ ಹೇಳ್ತಾರೆ. ಆದರೆ ಅವನಿಗೆ ಇನ್ನೂ ಸರಿಯಾಗಿ ಆ 4 ನಿಯಮಗಳು ಸ್ಪಷ್ಟವಾಗಿ ಗೊತ್ತಿರೋದಿಲ್ಲ. ಜೊತೆಯಲ್ಲಿ ಅವನು ಕೂಡ ಗರ್ಲ್ಫ್ರೆಂಡ್ ಇದ್ದು, ಗರ್ಲ್ಫ್ರೆಂಡ್ ಜೊತೆ ದೈಹಿಕ ಸಂಬಂಧ ಎಲ್ಲ ನಡೀತಾ ಇತ್ತು. ಅವರು ಕೂಡ ಕೇಳಿರ್ತಾರೆ, ಪ್ರಭುಪಾದ ಕೇಳ್ತಾರೆ, ನಿಮಗೆ 4 ನಿಯಮಗಳು ಪಾಲನೆ ಮಾಡೋದಕ್ಕೆ ಕಷ್ಟ ಇದೆಯಾ ಅಂತ. ಅವ್ರ ಮನಸ್ಸಲ್ಲಿತ್ತು, ಹೌದು ನಾನು ದೈಹಿಕ ಸಂಬಂಧ ಮಾಡ್ತಾಯಿದ್ದೀನಿ, ಮೈಥುನದಲ್ಲಿದ್ದೀನಿ, ಅದು ಸ್ವಲ್ಪ ಆಸೆ ಇದೆ. ಅರೆ ಅದನ್ನು ಕೇಳೋಕ್ಕೆ ಅವ್ರಿಗೆ ಮುಜುಗರ ಆಗ್ತಾಯಿತ್ತು. ಅದ್ರ ಬದಲು ಅವ್ರು ಕೇಳಿದ್ರು, ನನಗೆ ಮಾಂಸಭಕ್ಷಣೆಯಲ್ಲಿ ಆಸಕ್ತಿ ಇದೆ ಅಂತ. ಪ್ರಭುಪಾದ ಹೇಳ್ತಾರೆ, ಪರವಾಗಿಲ್ಲ, ಮಂದಿರದಲ್ಲಿ ಪ್ರಸಾದ ಸಿಗುತ್ತೆ, ಪ್ರಸಾದ ತಿನ್ನು, ಅದರಿಂದ ಹೊರಗೆ ಬರ್ತೀಯಾ ಅಂತ. ಆದರೆ ಅವ್ರು ನಿಜವಾಗಿ ಅವ್ರು ಮಾಂಸನೇ ತಿಂತಾ ಇರಲಿಲ್ಲ, ಅವರು ವೆಜಿಟೇರಿಯನ್ನೇ ಆಗಿದ್ದರು. ಪ್ರಶ್ನೆ ಏನು ಕೇಳಿದ ಗಾಬರಿಯಲ್ಲಿ ಇದನ್ನು ಹೇಳ್ತಾರೆ. ಅನಂತರ ಮುಂದೆ ಭಾರತಕ್ಕೆ ಹೋಗಬೇಕು ಅಂತ ಅವ್ರಿಗೆ ಆಸಕ್ತಿ ಇತ್ತು, ಯಾಕಂದರೆ ಅಲ್ಲಿ ಗುರುಗಳನ್ನು ಪಡ್ಕೋಬೇಕು ಅಂತ. ಆದರೆ ಪ್ರಭುಪಾದ ಕೇಳ್ತಾರೆ, ಯಾರಕ್ಕೆ ಭಾರತಕ್ಕೆ ಹೋಗಬೇಕು ಅಂತಿದ್ದೆ ಅಂತ. ಇಲ್ಲ, ಸಂಸ್ಕೃತ ಕಲಿಬೇಕು ಅಂತಿದ್ದೆ, ಸಂಸ್ಕೃತ ನಾನೇ ಕಲಿಸ್ಕೊಡ್ತೀನಿ, ಇಲ್ಲೇ ಇರುವಂಥದ್ದು. ಸೊ ಆಯಿತು. ಹೀಗೆ ಏನೋ ಮನಸ್ಸಲ್ಲಿತ್ತು. ಆದರೆ ಪ್ರಭುಪಾದ ಕೇಳಿದಾಗ ಬೇರೆ ಏನೋ ಹೇಳ್ತಾಯಿದ್ರು. ಅದಕ್ಕೆ ಪ್ರಭುಪಾದ ಸರಿ, ಅದಕ್ಕೆಲ್ಲ ನಾನೇ ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಹಾಗೆಯೇ ಒಂದು ದಿವಸ ಅವರಿಗೆ ದೀಕ್ಷೆ ನೀಡಲಾಗುತ್ತೆ. ವಾಯಿನ್ ಗಂಡರ್ಸನ್ ಆದರೂ ಉಪೇಂದ್ರ ದಾಸ. ಸೊ ಈ ರೀತಿ ಅವರಿಗೆ ನಾಮಕರಣ ಆಯಿತು. ಸೊ ಎಲ್ಲ ಭಕ್ತಾದಿಗಳು ಹೇಳ್ತಾರೆ, ಸೊ ದೀಕ್ಷೆ ಆದಮೇಲೆ ಗುರುಗಳಿಗೆ ಏನಾದರೂ ದಕ್ಷಿಣೆ ಕೊಡಬೇಕು, ಗುರುದಕ್ಷಿಣೆ ಕೊಡಬೇಕು. ಸೊ ಏನು ಕೊಡೋದು ಅಂತ ಯೋಚನೆ ಮಾಡಿ ಅವ್ರ ಹತ್ರ ಕೆಲವು ಸಣ್ಣ ಸಣ್ಣ ಬ್ಲ್ಯಾಂಕೆಟ್ಸ್ ಇರುತ್ತೆ, ಕಂಬಳಿ, ಮಕ್ಕಳಿಗೆ ಹೊತ್ತಿಸೋ ರೀತಿ ತುಂಬ ಸಾಫ್ಟ್ ಆಗಿರುವಂತಹ ಬೇಬಿ ಬ್ಲ್ಯಾಂಕೆಟ್. ಅದನ್ನು ಪ್ರಭುಪಾದಕ್ಕೆ ಕೊಡ್ತಾರೆ, ಇಷ್ಟು ದೊಡ್ಡದು. ಪ್ರಭುಪಾದ ಅದನ್ನು ನೋಡಿಬಿಟ್ಟು, ಇದು ಏನೂ ಉಪಯೋಗ ಇಲ್ಲ ಅಂಥೇಳಿ ಅದನ್ನು ಆ ಕಡೆ ಸೈಡ್ಗೆ ಹಾಕ್ಬಿಡ್ತಾರೆ. ಅವ್ರಿಗೆ ತುಂಬ ಬೇಜಾರಾಗ್ಬಿಡುತ್ತೆ, ಏನು ಹಿಂಗಾಗೋಯ್ತಲ್ಲ, ಏನು ಉಪಯೋಗ ಆಗಿರೋಂಥ ವಸ್ತು ಕೊಟ್ಟನಲ್ಲ ಅಂತ. ಮತ್ತು ಅವರು ಅಪಾರ್ಟ್ಮೆಂಟ್ಗೆ ಹೋಗ್ತಾರೆ, ತಮ್ಮ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಆಮೇಲೆ ಮರುದಿವಸ ಬರ್ತಾರೆ. ಮರುದಿವಸ ಬಂದಾಗ ಆ ಒಂದು ಬ್ಲ್ಯಾಂಕೆಟ್ಗಳನ್ನು ಅತಿಥಿಗಳು ಬಂದಾಗ ಕೂರಲಿಕ್ಕೆ ಮ್ಯಾಟ್ಗಳ ಥರ ಮಾಡಿಟ್ಟಿರ್ತಾರೆ. ಅದನ್ನು ನೋಡಿ ಖುಷಿ ಆಗುತ್ತೆ. ಅಂತೂ ಯಾವುದೋ ಒಂದು ರೀತಿ ಭಕ್ತಾದಿಗಳಿಗೆ ಉಪಯೋಗ ಆಯ್ತಲ್ಲ ಅಂಥೇಳಿ ಖುಷಿ ಆಗ್ತಾರೆ. ಅನಂತರ ಪ್ರತಿನಿತ್ಯ ಇದೇ ರೀತಿ ಪ್ರಭುಪಾದರ ಜೊತೆ ಬರುವಂತಹದ್ದು.
ಅದೇ ಪ್ರಭುಪಾದರು ಗೊತ್ತಿತ್ತು ಈ ವ್ಯಕ್ತಿ ಇನ್ನೂ ನಿಯಮಗಳಿನ್ನೂ ಪಾಲನೆ ಮಾಡ್ತಾ ಇಲ್ಲ, ಇನ್ನೂ ಸರಿಗೆ ಬಂದಿಲ್ಲ ಅಂತ ಹೇಳಿ ಪ್ರಭುಪಾದ ಹೇಳ್ತಾರೆ, ಬೇರೆಯವ್ರಿಗೂ ಹೇಳಿರ್ತಾರೆ, ಈ ವ್ಯಕ್ತಿ ನಿಯಮಗಳನ್ನ ಪಾಲನೆ ಮಾಡ್ತಾಯಿಲ್ಲ, ಗರ್ಲ್ಫ್ರೆಂಡ್ ಜೊತೆ ಇದ್ದಾನೆ, ಹಾಗೂ ಅನೇಕ ಮದ್ಯಪಾನ ಮಾಡುವಂತಹ ಜನರ ಸಂಘದಲ್ಲಿದ್ದಾನೆ. ಆದರೆ ಉಪೇಂದ್ರಗೆ ಏನು ಮಾಡಬೇಕು, ಅವ್ನ ಗರ್ಲ್ಫ್ರೆಂಡ್ಗೆ ಬರಲಿಕ್ಕೆ ಆಸಕ್ತಿ ಇಲ್ಲ. ಇದಕ್ಕಿಂತ ಮುಂಚೆ ಬರ್ತಾ ಇದ್ದವರೆಲ್ಲ ಕೂಡ ಹುಡುಗ ಹುಡುಗಿ ಇಬ್ಬರು ಬರ್ತಾಯಿದ್ರು, ಅದರಿಂದ ಅವರಿಗೆ ವಿವಾಹ ಮಾಡ್ತಾಯಿದ್ರು. ಆದರೆ ಇಲ್ಲಿ ಇವನ್ ಗರ್ಲ್ಫ್ರೆಂಡ್ ಬರ್ತಾ ಇಲ್ಲ, ಹಂಗೆ ಆಸಕ್ತಿ ಇಲ್ಲ ಅಂತ ಹೇಳಿ, ಅದರಿಂದ ಏನು ಮಾಡಬೇಕು, ಹೆಂಗೆ ಹೇಳಬೇಕು, ಹೆಂಗೆ ಬದಲಾಗಬೇಕು ಏನೂ ಕೂಡ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಅದರಿಂದ ಪ್ರಭುಪಾದ ಯೋಚನೆ ಮಾಡಿದ್ರು, ಈ ವ್ಯಕ್ತಿನ ಬ್ರಹ್ಮಚಾರಿ ಮಾಡಬೇಕು ಅಂತ ಅವರು ಯೋಚನೆ ಮಾಡಿಕೊಂಡ್ರು. ನ್ಯೂಯಾರ್ಕಲ್ಲಿ 12 ಜನ ಬ್ರಹ್ಮಚಾರಿಗಳಿದ್ದರು, ಅಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋಲ್ಲಿ ಇನ್ನೂ ಯಾರು ಕೂಡ ಬ್ರಹ್ಮಚಾರಿ ಆಗಿರಲಿಲ್ಲ, ಕೇವಲ ಒಬ್ಬನೇ ಒಬ್ಬ ವ್ಯಕ್ತಿ ಇದೆ, ಜಯಾನಂದ ದಾಸ್. ಸೊ ಮುಂದೆ ಅವರು ರಥಯಾತ್ರೆಗಳನ್ನು ಮಾಡ್ತಾರೆ. ಸೊ ಅವರು ಮಾತ್ರ ಬ್ರಹ್ಮಚಾರಿ ಆಗೋ ನಿಷ್ಠೆಯಿಂದ ಅವರು ನಡೆಸ್ತಾಯಿದ್ರು. ಮಿಕ್ಕಿದವರೆಲ್ಲ ಗೃಹಸ್ಥರೇ, 25 ಗೃಹಸ್ಥ ಪರಿವಾರಗಳು ಜೋಡಣೆ ಆಗಿತ್ತು ಅಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಮಂದಿರದಲ್ಲಿ. ಜಯಾನಂದ ಬ್ರಹ್ಮಚಾರಿ ಅವರು ಕಾರ್ ಡ್ರೈವಿಂಗ್ ಮಾಡ್ತಾಯಿದ್ರು, ಟ್ಯಾಕ್ಸಿ ಓಡಿಸ್ತಾಯಿದ್ರು, ಬೆಳಗ್ಗಿಂದ ರಾತ್ರಿ ತನಕ ಟ್ಯಾಕ್ಸಿ ಓಡಿಸೋದು. ಅದರಿಂದ ಏನೆಲ್ಲ ಹಣ ಸಂಪಾದನೆ ಆಗುತ್ತೆ ಎಲ್ಲವನ್ನೂ ಕೂಡ ಮಂದಿರಕ್ಕೆ ಕೊಟ್ಬಿಡ್ತಾಯಿದ್ರು, ಏನೂ ತಮಗೆ ತಿಟ್ಕೋತಾ ಇರಲಿಲ್ಲ. ಹೀಗೆ ಹಣ ಸಂಪಾದನೆ ಮಾಡುತ್ತಾ ಅವರು ಎಲ್ಲವನ್ನೂ ಕೂಡ ಮಂದಿರದ ಸೇವೆಗೋಸ್ಕರ, ಪ್ರಚಾರಕ್ಕೋಸ್ಕರ ಅವರು ಉಪಯೋಗ ಮಾಡ್ಕೋತಾಯಿದ್ರು. ಸೊ ನಂತರ ಪ್ರಭುಪಾದ ಪ್ರವಚನದೆಲ್ಲ ಹೇಳ್ತಾ ಇರ್ತಾರೆ, ಸೊ ಈ ಒಂದು ಕಲಿಯುಗದಲ್ಲಿ ಬ್ರಹ್ಮಚರ್ಯ ಮಾಡುವಂಥದ್ದು ತುಂಬ ಕಷ್ಟಕರ ಆಗ್ತಾಯಿದೆ. ವೈದಿಕ ಸಮಯದಲ್ಲಿ ಮಕ್ಕಳನ್ನು ಗುರುಕುಲಕ್ಕೆ ಕಳಿಸ್ಬಿಡ್ತಾಯಿದ್ರು. ಸೊ ಅದರಿಂದ ಸಣ್ಣ ವಯಸ್ಸು 5 ವರ್ಷದಿಂದಲೇ ಅವರಿಗೆ ಯಾವುದೇ ರೀತಿಯ ಸ್ತ್ರೀ ಸಂಘ ಅನ್ನೋದು ಇರ್ತಾ ಇರಲಿಲ್ಲ. ಗುರುಗಳ ಸೇವೆಯಲ್ಲಿ ತಪಸ್ಸೆ ಮಾಡುವಂಥದ್ದು, ವೈರಾಗ್ಯದ ಜೀವನ. ರಾಜನಾಗಿದ್ದರೂ ಕೂಡ, ರಾಜನ ಮಗನೂ ಕೂಡ ಗುರುಗಳಿಗೋಸ್ಕರ ಕಟ್ಟಿಗೆಗಳು ತರುವಂಥದ್ದು, ನಾನಾ ರೀತಿಯ ಸೇವೆಗಳನ್ನು ಮಾಡ್ತಾ ಇರೋ ಕಾರಣ ಸೊ ಅವರಿಗೆ ಬಾಲ್ಯದಿಂದಲೇ ಯಾವುದೇ ರೀತಿಯ ಭೌತಿಕ ವಸ್ತುಗಳಿಗೆ ಮೋಹ ಇರದೇ ಇರೋ ಥರ ಅವರಿಗೆ ಜೀವನ ನಡೆಸ್ಕೊಡ್ತಾಯಿದ್ರು. ಆದರೆ ಇವತ್ತಿನ ಸಮಯದಲ್ಲಿ ತುಂಬ ಕಷ್ಟಕರವಾಗಿದೆ. ಸೊ ಜನರಿಗೆ ಟಿ ವಿ, ಮೊಬೈಲ್ ಎಲ್ಲ ವಸ್ತುಗಳನ್ನು ಕೊಟ್ಟು, ಎಲ್ಲ ಆಸೆಗಳು ತಂದೆ ತಾಯರೇ ಬೇರೆ ಬೇರೆ ಫಿಲಮ್ ಡ್ಯಾನ್ಸ್ಗಳು ಮಾಡಿಸುವಂಥದ್ದು, ಇನ್ನೇನೋ ಬೇರೆ ಬೇರೆ ಅರ್ಧಂಬರ್ಧ ಬಟ್ಟೆಗಳು ಹಾಕುವಂಥದ್ದು, ಇದೆಲ್ಲ ತಂದೆ ತಾಯರೇ ಮಕ್ಕಳಿಗೆ ಈ ಥರ ಪ್ರೇರಣೆ ಕೊಡ್ತಾ ಇದ್ದಾರೆ. ತಂದೆ ತಾಯರಿಗೂ ಬುದ್ಧಿ ಇಲ್ಲ, ಮತ್ತು ಅಂತಹ ಮಕ್ಕಳಾಗಿರೋ ಕಾರಣ ಅವರು ಕೂಡ ಯಾವುದೇ ರೀತಿಯ ಪ್ರಗತಿ ಹೊಂದಲಿಕ್ಕೆ ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ. ಮತ್ತು ಇಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋಲಂತೂ ಎಲ್ಲ ಡ್ರಗ್ ಅಡಿಕ್ಟ್ಸ್ ಆಗಿರೋ ಕಾರಣ ಅಂತೂ ಇನ್ನೂ ತುಂಬ ಕಷ್ಟಕರವಾಗಿತ್ತು. ಅಕಸ್ಮಾತಾಗಿ ಬ್ರಹ್ಮಚಾರಿಗಳಾಗಿದ್ದರೂ ಕೂಡ ಮತ್ತು ಹೊರಗಿನ ರಸ್ತೆಯಲ್ಲಿ ಹೋದರೆ ಎಲ್ಲ ಕಡೆ ಪೋಸ್ಟರ್ಗಳು, ಅಲ್ಲೆಲ್ಲ ಜನ ಎಲ್ಲರೂ ಕೂಡ ಅರ್ಧಂಬರ್ಧ ಬಟ್ಟೆ ಈ ಥರ ಇರೋ ಕಾರಣ ತುಂಬ ಕಷ್ಟಕರವಾದಂಥ ಸಮಯ. ಅದು ಪ್ರಭುಪಾದರು ಇದು ಪಾಲನೆ ಮಾಡಬೇಕು, ಆವಾಗಲೇ ಸಮಾಜ ಸುಧಾರಣೆ ಆಗುವಂಥದ್ದು. ಪುರಾಣಗಳಲ್ಲಿ ಅಜಾಮಿಲನ ಕಥೆ ಇದೆ. ಅಜಾಮಿಲನು ಕೂಡ ಬಾಲ್ಯದಲ್ಲಿ ತುಂಬ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಾ ಇದ್ದ, ಗೃಹಸ್ಥನಾಗಿದ್ದ. ಕ್ರಮೇಣವಾಗಿ ಯಾವುದೋ ಒಂದು ವೇಷಗಳನ್ನು ಕಂಡು ಅದೆಲ್ಲ ಸಂಸ್ಕೃತ ಜೀವನ ಮರೆತು ಹೋಗ್ಬಿಟ್ಟು ಅನೈತಿಕ ಸಂಬಂಧ ಮಾಡ್ತಾ, ಜೂಜಾಟ, ಮದ್ಯಪಾನ, ಮಾಂಸಭಕ್ಷಣೆ ಎಲ್ಲ ಮಾಡ್ತಾ ಅವನು ದಾರಿ ತಪ್ಪು ಬಿಟ್ಟಿದ್ದ. ಆದರೆ ಅವನು ಮಾಡಿದಂಥ ಸಾಧನೆಯನ್ನು ಭಗವಂತ ಮರೀಲಿಲ್ಲ. ಕ್ರಮೇಣವಾಗಿ ಅವನ ಮಗನಿಗೆ ನಾರಾಯಣ ಅಂತ ಹೆಸರು ಇಡುವ ಹಾಗೆ ಮಾಡಿ, ನಾರಾಯಣ ಜಪಿಸುತ್ತಾ ಅವನ ಜೀವನ ಅಂತ್ಯ ಆಗಬೇಕಾದ್ರೆ ಯಮದೂತರು ಕರ್ಕೊಂಡು ಹೋಗಿ ಬಂದಾಗ ನಾರಾಯಣನ ಜಪ ಮಾಡಿರೋ ಕಾರಣ ವಿಷ್ಣುದೂತರು ಬಂದು ಅವನ ರಕ್ಷಣೆ ಮಾಡ್ತಾರೆ. ಮತ್ತೆ ಪುನಃ ಅವನು ಪೂರ್ಣ ಶ್ರದ್ಧೆಯಿಂದ ವಾರಣಾಸಿಗೆ ಹೋಗಿ ಅಲ್ಲಿ ಹರಿಯ ನಾಮಸ್ಮರಣೆ ಮಾಡ್ತಾ ಅವನು ವೈಕುಂಠ ಲೋಕಕ್ಕೆ ಹೋದ. ಸೊ ಹೀಗೆ ಭಗವಂತನ ರಕ್ಷಣೆ ಆಶ್ರಯ ಪಡೆದಂಥವರು, ಭಗವಂತನ ಸೇವೆ ಮಾಡಿದಂಥವರು, ಅವರಿಗೆ ಯಾವತ್ತೂ ಕೂಡ ವಿನಾಶ ಇಲ್ಲ ಅನ್ನೋದನ್ನು ಕೂಡ ಹೇಳ್ತಾಯಿದ್ರು. ಅದ್ರ ಜೊತೆಯಲ್ಲಿ ನ್ಯೂಯಾರ್ಕಿಂದ ಸ್ಯಾನ್ ಫ್ರಾನ್ಸಿಸ್ಕೋ ಬರಬೇಕಾದ್ರೆ ಅವರೊಬ್ಬ ಶಿಷ್ಯ ರಣಚೋರ ದಾಸ್, ಅವನು ಕೂಡ 18 ವರ್ಷದ ಹುಡುಗ ಜೊತೇಲಿ ಬಂದಿದ್ದ. ಆದರೆ ರಣಚೋರ ದಾಸ್ ಒಂದು ದಿವಸ ಒಂದು ಕಡೆ ಕೀರ್ತನೆಗೆ ಹೋಗಿರಬೇಕಾದ್ರೆ ಅಲ್ಲೆಲ್ಲ ಡಿಸ್ಕೋಗಳಲ್ಲಿ ಹೋಗಿ ಕೀರ್ತನೆ ಮಾಡ್ತಾಯಿದ್ರು. ಅಂಥ ಒಂದು ಕೀರ್ತನೆಗೆ ಹೋಗಿದ್ದಾಗ ಆ ರಣಚೋರ ಅಲ್ಲಿಂದ ಓಡೋಗ್ಬಿಟ್ಟ. ಅವನಿಗೂ ಜೊತೆಲಿದ್ದರೂ ಕೂಡ ಆ ಮಾಯೆ ಆಕರ್ಷಣೆ ಎಷ್ಟು ಇತ್ತು ಅಂತ ಹೇಳಿದ್ರೆ, ಅವನು ಯಾವುದೋ ಹುಡುಗಿ ಮುಂದೆ ನಾಪತ್ತೆ ಆದವನು ಮತ್ತೆ ತಿರ್ಗಾ ಬರಲೇ ಇಲ್ಲ. ಸುಮಾರು ಸಮಯದ ನಂತರ ಅವನು ಒಂದು ದಿವಸ ಬರ್ತಾನೆ, ನನಗೆ ನ್ಯೂಯಾರ್ಕ್ ಹೋಗಲಿಕ್ಕೆ ವಾಪಸ್ ದುಡ್ಡು ಬೇಕು, ನಾನು ನ್ಯೂಯಾರ್ಕಿಂದ ಇಲ್ಲಿಗೆ ಬಂದಿದ್ದ,
ಸೊ ಈಗ ನಾನು ಹೋಗ್ತೀನಿ ಅಂತ ಹೇಳಿ ದುಡ್ಡು ಇಸ್ಕೊಂಡು ಹೊಟ್ಟೋಗ್ಬಿಟ್ಟ. ಸೊ ಈಗ ಪ್ರಭುಪಾದರು ಉಪೇಂದ್ರಾಗ ಹೇಳ್ತಾರೆ, ಉಪೇಂದ್ರ, ರಣಚೋರ ಅಂತೂ ಇಲ್ಲ. ರಣಚೋರ ಒಮ್ಮೆ ಅಲ್ಲಿ ಮಂದಿರಕ್ಕೆ ಬರುವಂತಹ ಒಂದು ಹುಡುಗಿ ಜೊತೆ ಕೂಡ ಅನೈತಿಕ ಸಂಬಂಧ ಮಾಡಿಕೊಂಡಿದ್ದ. ಪ್ರಭುಪಾದ ಹುಡುಗಿಗೆ ಬೈದಿದ್ರು, ನೀನು ಯಾಕೆ ಇಷ್ಟೊಂದು ವ್ಯರ್ಥವಾಗಿ ನಿನ್ನ ಜೀವನನ ನಡೆಸ್ತಾ ಇದೆಯಾ, ಯಾಕೆ ಅಷ್ಟೊಂದು ಚೀಪಾಗಿದೆಯಾ ಅಂತ ಕೇಳಿದಾಗ ಪಾಪ ಹುಡುಗಿನೂ ಕೂಡ ಭಯಭೀತಲಾಗಿದ್ದರು. ರಣಚೋರ ದಾಸ್ ಹೇಗೋ ಅವನು ಓಡೋಗ್ಬಿಟ್ಟ. ಅವನಿಗೆ ಇಂದ್ರಿಯ ನಿಗ್ರಹಣ ಮಾಡೋಕ್ಕಾಗಲಿಲ್ಲ. ಅನಂತರ ಪ್ರಭುಪಾದ ಉಪೇಂದ್ರಕ್ಕೆ ಹೇಳ್ತಾರೆ, ನೀನು ಬಂದು ಆ ಸ್ಥಾನ ತಗೋ ಅಂತ ಹೇಳಿದಾಗ ಉಪೇಂದ್ರ ಕೂಡ ತುಂಬ ಖುಷಿಯಾಗತ್ತೆ ಅಂತ ಹೇಳಿ ಅವನು ತನ್ನ ಮನೆಗೆ ಹೋಗಿ ಗರ್ಲ್ ಫ್ರೆಂಡ್ಗೆ ಹೇಳ್ತಾನೆ, ಆಯಿತು ನಾನು ಸ್ವಾಮಿ ಜೊತೆಗೆ ಇರ್ತೀನಿ ಅಂತ ಹೇಳಿ ತಂದೇನೆಲ್ಲ ಬಟ್ಟೆಗಳಿದೆ, ಪೆಟ್ಟಿಗೆ ಇದೆ ಎಲ್ಲ ತೊಗೊಂಡು ಆ ಗರ್ಲ್ ಫ್ರೆಂಡ್ನ ಬಿಟ್ಟು ಅವನು ಪ್ರಭುಪಾದರ ಬಂದು ಸೇರ್ಕೊಂಡ್ಬಿಡ್ತಾರೆ. ಮತ್ತು ಪ್ರಭುಪಾದರು ಜೊತೆಯಲ್ಲೇ ಯಾವಾಗಲೂ ಪ್ರವಚನ ಕೊಡುವಂಥದ್ದು, ಜೊತೆಯಲ್ಲಿ ಓದುವಂಥದ್ದು, ಭಗವದ್ಗೀತಾ ಭಾಗವತ ಓದುವಂಥದ್ದು ಎಲ್ಲವೂ ಕೂಡ ಜೊತೆ ಸೇರ್ಕೊಂಡು ಮಾಡ್ತಾಯಿದ್ರು. ಊಟ ಮಾಡಬೇಕಾದ್ರೂ ಕೂಡ ಕೆಲವೊಮ್ಮೆ ಪ್ರಭುಪಾದ ತಮ್ಮ ತಟ್ಟೆಯಿಂದ ಆಹಾರವನ್ನು ಉಪೇಂದ್ರಕ್ಕೆ ಕೊಡ್ತಾಯಿದ್ರು. ಉಪೇಂದ್ರಗೆ ಅನ್ನಿಸ್ತಾಯಿತ್ತು ಎಲ್ಲರಿಗೂ ಒಂದೇ ರೀತಿ ಆಹಾರ ಇತ್ತು, ಪ್ರಭುಪಾದಗಿಂತ ಬೇರೆ ಸ್ಪೆಷಲ್ ಊಟ ಮಾಡ್ತಾ ಇರಲಿಲ್ಲ. ಆದರೆ ಉಪೇಂದ್ರಗೆ ಅನ್ನಿಸ್ತಾಯಿತ್ತು ಪ್ರಭುಪಾದ ತಟ್ಟೆಯಿಂದ ಏನು ಅವ್ರಿಗೆ ಸಿಗ್ತಾಯಿತ್ತು ಅದರ ರುಚಿ ಬೇರೆ ತಿನ್ನುವಂಥ ರುಚಿಗಿಂತ ಇದು ವಿಶೇಷವಾಗಿ ಅನ್ನಿಸ್ತಾಯಿತ್ತು ಅಂತ ಅವರಿಗೆ ಅನುಭವ ಆಗ್ತಾಯಿತ್ತು. ಸೊ ಅನಂತರ ಹೀಗೆ ಅವನು ಪ್ರತಿನಿತ್ಯ ಬೆಳಗ್ಗೆ ಪೋಸ್ಟ್ ಆಫೀಸ್ಗೆ ಹೋಗೋವನು. ಸೊ ರಾತ್ರಿ ತುಂಬ ಲೇಟಾಗಿ ಬರೋವನು. ಅದೇ ಪ್ರಭುಪಾದ ಅವನಿಗೋಸ್ಕರ ಬಾಗಿಲು ತೆಗೆದಿಟ್ಟಿರೋರು ಅವ್ರ ಅಪಾರ್ಟ್ಮೆಂಟ್. ಸೊ ರಾತ್ರಿ ಅವನು ಬಂದು ಮಲ್ಕೊಂಬಿಡೋವನು. ಮತ್ತು ರಾತ್ರಿ 12 ಗಂಟೆ ಆದಾಗ ಪ್ರಭುಪಾದರು ಅನುವಾದ ಮಾಡ್ತಾಯಿದ್ರು. ಆ ಶಬ್ದದಿಂದ ಅವರಿಗೆ ಸ್ವಲ್ಪ ಎಚ್ಚರ ಆಗ್ತಾಯಿತ್ತು, ಪ್ರಭುಪಾದ ಅನುವಾದ ಮಾಡ್ತಾ ಇದ್ದಾರೆ ಅಂತ. ಆದರೂ ಹೀಗೆ ಉಪೇಂದ್ರ ಹೇಗೋ ಜೊತೆಗೆ ಇರ್ತಾ ಇದ್ದ. ಆದರೆ ಇನ್ನೂ ಕೂಡ ಅವನ ಮನಸ್ಸಲ್ಲಿ ಕಾಮದ ಉದ್ವೇಗ ಆಗ್ತಾಯಿತ್ತು. ಏನು ಮಾಡೋದು, ಬಹುಶಃ ನನಗೆ ಬ್ರಹ್ಮಚಾರ್ಯಕ್ಕೆ ಆಗಲ್ವೇನೋ, ನಾನು ಗೃಹಸ್ಥನಾಗಬೇಕೇನೋ ಎಂದು ಸ್ವಾಮೀಜಿನ ಕೇಳಬೇಕು ಅಂಥೇಳಿ ಯೋಚನೆ ಮಾಡ್ತಾಯಿದ್ದ. ಅದೇ ಸ್ವಾಮೀಜಿಗಳು ಹೇಗೆ ಮಾಡ್ತಾಯಿದ್ರು, ಅವರಂತಾಯಿದ್ರು ಅವರು ಯಾವುದೋ ಹುಡುಗಿನ ತೋರಿಸ್ತಾಯಿದ್ರು, ನೀವು ಮದುವೆ ಆಗು ಅಂದರೆ ಮದುವೆ ಮಾಡ್ಕೋತಾಯಿದ್ರು. ಹೀಗೆ ನಡೀತಾ ಇತ್ತು. ಯಾರು ಕೂಡ ಲವ್ ಮ್ಯಾರೇಜ್ ಅಂತೆಲ್ಲ ಇರ್ತಾ ಇರಲಿಲ್ಲ, ಎಲ್ಲ ಅರೇಂಜ್ ಮ್ಯಾರೇಜ್ ಪ್ರಭುಪಾದ ಮಾಡಿಸ್ತಾ ಇದ್ದಿದ್ದು. ಅಂದರೆ ಉಪೇಂದ್ರಗೆ ಒಂದು ಪ್ರಶ್ನೆ ಇತ್ತು, ಒಂದು ಹುಡುಗಿನ ಹೇಗೆ ಪ್ರೀತಿ ಮಾಡದೆ ಹೆಂಗೆ ಮದುವೆ ಆಗೋಕ್ಕೆ ಸಾಧ್ಯ? ಒಂದು ಪ್ರೀತಿ ಮಾಡಬೇಕು, ಆಮೇಲೆ ತಿಳ್ಕೊಂಡ್ಮೇಲೆ ಮದುವೆ ಆಗುವಂಥದ್ದು. ಪ್ರೀತಿ ಮಾಡಬೇಕು ಅಂತ ಹೇಳಿದ್ರೆ ಮೈಥುನ ಆದ್ರೆ ಪ್ರೀತಿ ಗೊತ್ತಾಗೋದು ಅನ್ನೋದು ಉಪೇಂದ್ರ ಚಿಂತನೆ ಇತ್ತು. ಅದರಿಂದ ಇದನ್ನು ಮುಂದಿಡಲಿಕ್ಕೆ ಪ್ರಭುಪಾದನ ಕೇಳ್ತಾರೆ, ಪ್ರಭುಪಾದ್, ಒಂದು ಹುಡುಗಿನ ಪ್ರೀತಿ ಮಾಡದೆ ನಾವು ದೂರ ಇದ್ದು ಹೇಗೆ ಮದುವೆ ಆಗೋಕ್ಕೆ ಸಾಧ್ಯ ಅಂತ. ಅದಕ್ಕೆ ಪ್ರಭುಪಾದ್ ಹೇಳ್ತಾರೆ, ಬಾ ಇಲ್ಲಿ ಅಂತ ಹೇಳಿ ಒಂದು ಕಿಟಕಿ ಹತ್ರ ಕರ್ಕೊಂಡು ಹೋಗ್ತಾರೆ. ಅಪಾರ್ಟ್ಮೆಂಟ್ ಮೇಲೆ ಕಿಟಕಿನ ತೋರಿಸ್ಬಿಟ್ಟು ಅಲ್ಲಿ ಕೆಳಗೆ ತೋರಿಸ್ತಾರೆ, ನೋಡಿ ಎಷ್ಟೊಂದನ ಸುಂದರವಾದ ಹುಡುಗಿರಿದ್ದಾರೆ, ಯಾರು ಬೇಕು ನಿನಗೆ ಅಂತ, ಯಾರು ಇಷ್ಟ ಆಗ್ತಾರೆ ನಿನಗೆ. ಮತ್ತೆ ಹೇಳ್ತಾರೆ, ನೀನು ನೋಡಿ ಏನು ಇಷ್ಟಪಡ್ತೀಯಾ ಅದು ಪ್ರೀತಿ ಅಲ್ಲ, ಅದು ಮೋಹ. ಈ ಜಗತ್ತಲ್ಲಿ ಪ್ರೀತಿ ಅನ್ನೋದು ಇಲ್ಲೇ ಇಲ್ಲ, ಯಾರ್ಯಾರನ್ನೂ ಕೂಡ ಈ ಜಗತ್ತಲ್ಲಿ ಪ್ರೀತಿ ಮಾಡೋದಿಲ್ಲ. ಪ್ರೀತಿ ಅನ್ನೋದು ಕೇವಲ ಕೃಷ್ಣನ ಮಾತ್ರ. ಅದು ಮಾತ್ರ ಕೃಷ್ಣನಿಗೆ ಏನು ನಾವು ಆಕರ್ಷಣೆ ತೋರಿಸ್ತೀವಿ ಅದು ಮಾತ್ರ ಪ್ರೀತಿ ಹೊರತು ಜಗತ್ತಲ್ಲಿ ಕಾಣುವಂಥದ್ದು ಎಲ್ಲವೂ ಕೂಡ ಮೋಹ. ಯಾಕಂದರೆ ಎಲ್ಲವೂ ಕೂಡ ದೇಹವನ್ನು ಕೊಂಡು ಮಾಡ್ತಾ ಇರುವಂಥದ್ದು. ದೇಹದ ಸಂಬಂಧಗಳಿಂದ ಆಗುವಂತಹ ಒಂದು ಭಾವನೆ ಅದು ಕೇವಲ ಮೋಹ. ಅದೇ ಕೃಷ್ಣ ಜೊತೆ ಇರುವಂತಹ ಒಂದು ಆಕರ್ಷಣೆ ಇದು ಪ್ರೀತಿ ಅಂತ ಹೇಳ್ತಾರೆ. ಸೊ ಯಾವಾಗ ಈ ಮಾತುಗಳನ್ನು ಕೇಳ್ತಾರೆ ಅವರಿಗೆ ಸ್ವಲ್ಪ ಧೈರ್ಯ ಬರುತ್ತೆ, ಹಾಗೂ ಆ ಕಾಮದ ಭಾವನೆಗಳು ಸ್ವಲ್ಪ ದೂರ ಆಗುತ್ತೆ, ಅವರಿಗೆ ಸ್ವಲ್ಪ ವಿಶ್ರಾಂತಿ ಸಿಗುತ್ತೆ. ಒಂದು ದಿವಸ ಉಪೇಂದ್ರ ಅಲ್ಲಿ ಅಮೇರಿಕಾದಲ್ಲಿದ್ದಂತಹ ಕೆಲವು ಅಂಗಡಿಗಳಿತ್ತು, ಸೈಕಡೆಲಿಕ್ ಶಾಪ್ ಅಂತ, ಅಂದರೆ ಭಾರತದಿಂದ ಕೆಲವು ವಸ್ತುಗಳನ್ನು ಅಲ್ಲಿ ಮಾರಾಟ ಮಾಡ್ತಾಯಿದ್ರು. ಅಲ್ಲಿ ಹೋದಾಗ ಅಲ್ಲಿ ಅನೇಕ ಕೃಷ್ಣನ ಭಾವಚಿತ್ರಗಳು ಪ್ರಭುಪಾದಕ್ಕೆ ಇಷ್ಟ ಆಗುತ್ತೆ ಅಂಥೇಳಿ ಬೇರೆ ಬೇರೆ ಪೇಂಟಿಂಗ್ಗಳನ್ನು ತೊಗೊಂಡು ಹೋಗ್ತಾರೆ. ಮತ್ತು ಪ್ರಭುಪಾದಕ್ಕೆ ತೋರಿಸ್ತಾರೆ. ಅಲ್ಲಿ ಒಂದು ಕೃಷ್ಣನ ಫೋಟೋ ಇರುತ್ತೆ. ಅಲ್ಲಿ ಕೃಷ್ಣ ತ್ರಿಭಂಗ ರೂಪದಲ್ಲಿ ಕೊಳಲನ್ನ ಹಿಡ್ಕೊಂಡು ನಿಂತಿರ್ತಾನೆ. ಪಕ್ಕದಲ್ಲಿ ಯಮುನಾ ನದಿ ಇರುತ್ತೆ, ಮತ್ತು ಮೇಲ್ಗಡೆ ಚಂದ್ರ ಇರುತ್ತೆ. ಶ್ರೀ ರಾಧಾ ಶ್ಯಾಮಚಂದ್ರ ಭಗವಾನ್ ಕಿ, ಶ್ರೀ ಗೌರ್ನೆಥಾಯ್ ಕಿ. ಸೊ ಪ್ರಭುಪಾದರು ಆ ಫೋಟೋ ನೋಡಿದಾಗ ಪ್ರಭುಪಾದಕ್ಕೆ ತುಂಬ ಖುಷಿಯಾಗುತ್ತೆ. ಈ ಫೋಟೋ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಈ ಫೋಟೋ ಹೆಸರು ಈ ಕೃಷ್ಣ, ಇದು ಗೋವಿಂದ. ಈ ಫೋಟೋನ ಇಲ್ಲಿ ಹಾಲಲ್ಲಿ ದೊಡ್ಡದಾಗಿ ಇದನ್ನು ಅಂಟಿಸಿ
ಮತ್ತು ಅಲ್ಲಿ ಇನ್ನೊಬ್ಬ ಭಕ್ತನ ಕರೆದ್ಬಿಟ್ಟು ಹೇಳ್ತಾರೆ, ಇದರ ಕೆಳಗಡೆ ಈ ಶ್ಲೋಕವನ್ನು ಬರಿ. ಸ್ಮರಾಂ ಭಂಗಿತ್ರಯ ಪರಿಚಿತಂ ಸಾಚಿ ವಿಸ್ತೀರ್ಣ ದೃಷ್ಟೀನ್. ಸೊ ಈ ಶ್ಲೋಕದ ಅರ್ಥ, ಯಾರಿಗೆ ಸಂಸಾರದ ಮೇಲೆ, ಪರಿವಾರದ ಮೇಲೆ, ಸ್ನೇಹಿತರು, ಭೌತಿಕ ಸಮಾಜ ಇದರೆಲ್ಲ ಕಡೆ ಆಸಕ್ತಿ ಇದೆ, ಅವರು ದಯವಿಟ್ಟು ಈ ಯಮುನಾ ನದಿ ತೀರದಲ್ಲಿ ತ್ರಿಭಂಗ ರೂಪದಲ್ಲಿ ಕೊಳಲನ್ನು ಹಿಡಿದಿರುವಂತಹ ಆ ಗೋವಿಂದನನ್ನು ಯಾರ ತುಟಿಗಳು ಚಂದನ ಹಾಗೆ ಕಂಗೊಳಿಸ್ತಿದೆಯೋ ಅದನ್ನು ನೋಡಲಿಕ್ಕೆ ಹೋಗಬೇಡಿ. ಯಾಕೆಂತ ಹೇಳಿದರೆ ಆ ರೂಪವನ್ನು ನೋಡಿದ್ರೆ ಎಲ್ಲ ಭೌತಿಕ ಆಸೆಗಳು ನಾಶ ಆಗಿಬಿಡುತ್ತೆ. ಅದರದ ಅರ್ಥ ಏನು? ಭೌತಿಕ ಆಸೆಗಳು ನಾಶ ಆಗಬೇಕು ಅಂತ ಹೇಳಿದ್ರೆ ನಾವು ಆ ಗೋವಿಂದನ ದರ್ಶನವನ್ನು ಮಾಡಬೇಕು ಅಂತ. ಸೊ ಹೀಗೆ ಇಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಅನೇಕ ಬೇರೆ ಬೇರೆ ಭಕ್ತಾದಿಗಳು ಜೋಡಣೆ ಆಗ್ತಾಯಿದ್ರು. ಈಗ ನ್ಯೂಯಾರ್ಕಲ್ಲೂ ಕೂಡ ಇಲ್ಲಿ ಭಕ್ತಾದಿಗಳು ಪ್ರಭುಪಾದರು ಹೇಳಿದರು, ನಮಗೆ ಸ್ವಂತವಾದ ಜಾಗ ಬೇಕು, ಒಂದು ದೊಡ್ಡ ಒಂದು ಕಟ್ಟಡ ಇದೆ, $1,00,000 ಹೇಗಾದರೂ ಮಾಡಿ ಅದನ್ನು ಖರೀದಿ ಮಾಡಿ ಅಂತ ಹೇಳಿರ್ತಾರೆ. ಅದರಿಂದ ಇಲ್ಲಿನ ಒಂದು ವ್ಯವಸ್ಥಾಪಕರು ಬ್ರಹ್ಮಾನಂದ ದಾಸ್, ಸತ್ಸ್ವರೂಪ ದಾಸ್, ಕೀರ್ತಾನಂದ ದಾಸ್, ಇನ್ನೂ ಅನೇಕ ಇವರೆಲ್ಲ ಸೆಕ್ರೆಟ್ರಿ, ಪ್ರೆಸಿಡೆಂಟ್, ಬೇರೆ ಬೇರೆ ಟ್ರಸ್ಟಿಗಳೆಲ್ಲ ಆಗಿದ್ದರು. ಅವರೆಲ್ಲರೂ ಕೂಡ ಪ್ರಯತ್ನ ಮಾಡ್ತಾಯಿದ್ದಾರೆ, ಹೇಗೆ ನಾವು ಒಂದು ಇಲ್ಲಿ ಕಟ್ಟಡ ತಗೋಬೇಕು. ಪ್ರಭುಪಾದರು ಒಂದು ದೊಡ್ಡ ಕಟ್ಟಡ ತೋರಿಸಿದ್ರು. ಆದರೆ ಅದರ ಏಜೆಂಟ್ ಒಬ್ಬ ಇರ್ತಾನೆ, ಮಿಸ್ಟರ್ ಪ್ರೈಸ್ ಅಂತ. ಅವನು ಹೇಳಿದ್ದ, ಆಯಿತು $1,00,000 ಕೊಡಿ, ನಾವು ಮಾಡ್ತೀನಿ. ಆದರೆ ಕ್ರಮೇಣವಾಗಿ $1,000 ಇಸ್ಕೊಂಡಿದ್ರು. ಅನಂತರ ಅಂದರು $5,000 ಕೊಡಿ. ಮತ್ತು ಇನ್ನೊಬ್ಬ ವ್ಯಕ್ತಿ ಇದ್ದಾನೆ ಮಿಸ್ಟರ್ ಹಾಲ್ ಅಂತ, ಅವರು ಫೈನಾನ್ಸ್ ಮಾಡ್ತಾರೆ. ಸೊ ನೀವು $5,000 ಕೊಟ್ಟರೆ ಮಿಕ್ಕಿದ ದುಡ್ಡು ಇವರೇ ಕೊಡ್ತಾರೆ, ನಿಮ್ಗೆ ಸಹಾಯ ಮಾಡ್ತಾರೆ, ಮಂದಿರ ಕೊಟ್ಟಲಿಕ್ಕೂ ಕೂಡ ಸಹಾಯ ಮಾಡ್ತಾರೆ, ಹೇಗಾದ್ರು ಮಾಡಿ $5,000 ನೀವು ಹೆಂಗಾರು ಅರೇಂಜ್ ಮಾಡಿ ಅಂತ ಹೇಳಿರ್ತಾರೆ. ಪ್ರಭುಪಾದ ಎಚ್ಚರಗೊಳಿಸಿರ್ತಾರೆ, ಹಾಗೆ ಮಾಡೋಕ್ಕೆ ಹೋಗಬೇಡಿ, ಆ ವ್ಯಕ್ತಿ ಮೇಲೆ ನನಗೆ ಸಂಶಯ ಇದೆ. ಈ ಏಜೆಂಟ್ಗಳು ಯಾಕೆ ಬೇಕು? ಆ ಓನರ್ ಯಾರಿದ್ದಾರೆ, ಓನರ್ನೇ ಮಾತಾಡಿಸಿ, ಓನರ್ ಹತ್ರ ಅಗ್ರಿಮೆಂಟ್ ಮಾಡ್ಕೊಳ್ಳಿ, ಓನರ್ ಜೊತೆ ಒಪ್ಪಂದ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ. ಆದರೆ ಇಲ್ಲಿರೋರು ಹೇಳ್ತಾರೆ, ಇಲ್ಲ, ಇಲ್ಲಿ ಆ ರೀತಿ ನೇರವಾಗಿ ಓನರ್ಗಳ ಜೊತೆ ಮಾಡೋಕ್ಕಾಗಲ್ಲ, ಏಜೆಂಟ್ಗಳ ಮುಖಾಂತರ ನಾವು ಹೋಗುವಂಥದ್ದು. ಅದರಿಂದ ಪ್ರಭುಪಾದ ದಯವಿಟ್ಟು ನಮಗೆ $5,000 ಖರ್ಚು ಮಾಡೋಕ್ಕೆ ಕೊಡಿ ಅಂತ. ಪ್ರಭುಪಾದ ಏನು ಮಾಡ್ತಾರೆ, ಮುಂಚೆನೇ $5,000 ಏನಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ಇತ್ತು ಅದು ತಮ್ಮ ಅಕೌಂಟ್ಗೆ ಹಾಕ್ಕೊಂಡ್ಬಿಟ್ಟಿರ್ತಾರೆ. ಮತ್ತು ಬಾರ್ ಹೇಳ್ತಿರ್ತಾರೆ, ಇಲ್ಲ ಈ ರೀತಿ ಮಾಡೋಕ್ಕೆ ಹೋಗಬೇಡಿ ಅಂತ ತುಂಬ ಬುದ್ಧಿವಾದ ಹೇಳ್ತಾರೆ. ಅದೇ ಬ್ರಹ್ಮಾನಂದ ಪ್ರಭು ಅವರು, ಇಲ್ಲ ಪ್ರಭುಪಾದ್, ನಾವು ತುಂಬ ವಿಚಾರ ಮಾಡಿದ್ದೀವಿ, ವ್ಯಕ್ತಿ ಒಳ್ಳೆಯವನು, ಮೋಸ ಮಾಡೋದಿಲ್ಲ, ದಯವಿಟ್ಟು ಹಣ ನಮಗೆ ಕೊಡಿ, ನಾವು ಅದನ್ನು ಮಾಡ್ಕೋತೀವಿ, ನಮ್ಮ ಹೆಸ್ರಿಗೆ ಮಾಡ್ಕೋತೀವಿ ಅಂತ ಬಾರಿ ಹೇಳಿದ್ರು ಕೂಡ ಅನೇಕ ಪತ್ರಗಳು ಬರೆದಿರ್ತಾರೆ. ಆದರೆ ಇವರು ಶಿಷ್ಯಂದ್ರ ಹಠ ಹಿಡಿತಾ ಇರ್ತಾರೆ, ನಮ್ಗೆ $5,000 ಬೇಕು ಅಂತ. ಮತ್ತು ಪ್ರಭುಪಾದ್ ಹೇಳ್ತಾರೆ, ಈ ಹಣ ನಿಮ್ಮದೇ ಇದು, ಆದರೆ ನಿಮ್ಮನ್ನು ಎಚ್ಚರಗೊಳಿಸುವಂಥದ್ದು ನನ್ನ ಕೆಲಸ. ಮುಂದೆ ನೀವೇ ನಡೆಸಬೇಕಾಗಿರೋಂಥ, ಬೆಳೆಸಬೇಕಾಗಿರುವಂಥದ್ದು, ನಿಮಗೆ ಮಾರ್ಗದರ್ಶನ ಕೊಡ್ತೀನಿ ಅಷ್ಟೇ ನಾನು. ಅದರಿಂದ ನೋಡಿ, ವಿಚಾರ ಮಾಡಿ, ಆ ಹಣವನ್ನು ನೀವು ಹುಷಾರಾಗಿ ಅದನ್ನು ಖರ್ಚು ಮಾಡಿ ಅಂತ ಹೇಳ್ತಾರೆ. ಆದರೆ ಬ್ರಹ್ಮಾನಂದ ಪ್ರಭುಗೆ ಅವ್ರಿಗೆ ಪೂರ್ಣವಾದಂತಹ ನಂಬಿಕೆ ಈ ಮಿಸ್ಟರ್ ಪ್ರೈಸ್ ಮೇಲೆ, ಹಾಗೂ ಪ್ರಭುಪಾದರೆ ಇಚ್ಛೆ ಪಟ್ಟಿದ್ದಾರೆ ಈ ಜಾಗ ತಗೋಬೇಕು ಅಂತಿದ್ದಾಗ. ಮತ್ತು ಭಗವಂತ ನಿಜವಾಗಿ ನಮ್ಮ ಕೃಪೆ ತೋರಿಸ್ತಾನೆ, ಯಾವುದೇ ರೀತಿ ಮೋಸ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ರೀತಿಯ ಚಿಂತನೆಯಿಂದ ಅವ್ರೇನು ಮಾಡ್ತಾರೆ, $5,000 ತಗೊಂಡು ಆ ಮಿಸ್ಟರ್ ಹಾಲ್ನ ಭೇಟಿಯಾಗಕ್ಕೆ ಹೋಗ್ತಾರೆ, ಮಿಸ್ಟರ್ ಪ್ರೈಸ್. ಸೊ ಮಿಸ್ಟರ್ ಪ್ರೈಸ್ ಒಂದು ದೊಡ್ಡ ಆಫೀಸ್ ಇರುತ್ತೆ. ಸೊ ಜೊತೆ ಸತ್ಸ್ವರೂಪ ದಾಸ್ ಅವರು ಕೂಡ ಹೋಗಿರ್ತಾರೆ. ಸೊ ಎಲ್ಲ ಬಂದ ತಕ್ಷಣ ಅವರು ಹೋಗ್ತಾರೆ. ಆಫೀಸ್ ನೋಡಿದಾಗ ತುಂಬ ದೊಡ್ಡ ಹಾಲ್, ಅದು ನಾನಾ ರೀತಿಯ ಒಳ್ಳೆ ಝೂಮರ್ಗಳು ಎಲ್ಲ ಇರುತ್ತೆ. ಅದು ನೋಡಿ ಆಕರ್ಷಿತರಾಗ್ತಾರೆ, ಇಷ್ಟು ದೊಡ್ಡ ಶ್ರೀಮಂತ ವ್ಯಕ್ತಿ, ಮುಂದೆ ನಮ್ಮ ಮೆಂಬರ್ ಕೂಡ ಆಗ್ತಾರೆ, ಸಹಾಯ ಮಾಡ್ತಾರೆ ಮಂದಿರ ಸ್ಥಾಪನೆ ಮಾಡಲಿಕ್ಕೆ ಅಂತ ಹೇಳಿ ಅವ್ರು ಚಿಂತನೆ ಮಾಡ್ತಾಯಿದ್ದಾರೆ. ಮತ್ತು ಈ ಮಿಸ್ಟರ್ ಪ್ರೈಸ್ ಕೂಡ ತುಂಬ ಮೃದುವಾದಂತಹ ಮಾತುಗಳು, ನಿಜವಾಗ್ಲೂ ನಾವೆಲ್ಲ ರೀತಿ ಸಹಾಯ ಮಾಡ್ತೀವಿ, ಯಾಕೆ ಚಿಂತನೆ ಮಾಡ್ತೀಯಾ, ನಿಮ್ಮ ಸ್ವಾಮಿಗಳು ಮಹಾ ವ್ಯಕ್ತಿಗಳು, ಅವರ ಕೃಪೆಯಿಂದ ಎಲ್ಲವೂ ಕೂಡ ಮುನ್ನಡೆಯುತ್ತೆ, ಬನ್ನಿ ಅಗ್ರಿಮೆಂಟ್ ಸೈನ್ ಮಾಡಿ ಅಂತ ಹೇಳಿ ಅಗ್ರಿಮೆಂಟ್ ಮುಂದೆ ಇಡ್ತಾರೆ. ಬ್ರಹ್ಮಾನಂದ ಅವರೆಲ್ಲ ಹುಡುಗರು, 18, 20 ವರ್ಷ, 22 ವರ್ಷ, ಇವರೆಲ್ಲರೂ ಕೂಡ ಸ್ವಾಮಿ ಮೇಲೆ ನಂಬಿಕೆ ಇಟ್ಕೊಂಡು ಅವರು ಏನು ಮಾಡ್ತಾರೆ, ಸ್ವಾಮಿ ಎಚ್ಚರಗೊಳಿಸಿದ್ದಾರೆ, ಆದರೆ ಆ ವಿಷಯಗಳ ಮೇಲೆ ಚಿಂತನೆ ಮಾಡಿಲ್ಲ.
ಕೆಲವು ಸ್ವಾಮಿ ಇದ್ದಾರೆ ನಮ್ಮ ರಕ್ಷಣೆ ಮಾಡ್ತಾರೆ, ಸ್ವಾಮಿ ಇದ್ದಾಗ ಕೃಷ್ಣನು ಕೂಡ ಕೃಪೆ ಕೊಡ್ತಾನೆ ಅಂತ ಹೇಳಿ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿ $5,000 ಚೆಕ್ ಅವ್ರಿಗೆ ಕೊಟ್ಬಿಡ್ತಾರೆ. ಯಾವಾಗ ಆ ವ್ಯಕ್ತಿಗೆ $5,000 ಕೈಗೆ ಸಿಗುತ್ತೆ, ಅವನ ಮಾತುಗಳು ಬದಲಾಗ್ಬಿಡುತ್ತೆ. ಅವನು ಹೇಳ್ತಾನೆ, ಓ ಆಯಿತು, $5,000 ಆಗಿದೆ, ಇನ್ನು 1 ತಿಂಗಳ ಸಮಯ ಇದೆ ನಿಮಗೆ, $20,000 ಹೇಗಾದರೂ ಮಾಡಿ ಕಲೆಕ್ಷನ್ ಮಾಡಿ, ಇದು ಫಸ್ಟ್ ಇನ್ಸ್ಟಾಲ್ಮೆಂಟ್ $20,000 ಕೊಟ್ಟರೆ ಮತ್ತು ಮುಂದೆ ಇನ್ಸ್ಟಾಲ್ಮೆಂಟಲ್ಲಿ ಮಿಕ್ಕಿದ ಹಣಗಳು ಕೊಟ್ಟು ಕೂಡ ಆ ಜಾಗನ ವಶಪಡಿಸ್ಕೋಬೋದು ಅಂತ. ಇದಕ್ಕಿದ್ದಾಗೆ ಬ್ರಹ್ಮಾನಂದ ಅವರಿಗೆ ಗಾಬರಿ ಆಗಿಬಿಡುತ್ತೆ. ಇಷ್ಟೊತ್ತಂತ ನಮ್ಗೆ ಸಹಾಯ ಮಾಡ್ತೀನಿ, ಫೈನಾನ್ಷಿಯರ್ ಇದ್ದಾನೆ, ಮಿಸ್ಟರ್ ಹಾಲ್ ಅವರು ಸಹಾಯ ಮಾಡ್ತಾರೆ ಅಂತ ಹೇಳ್ತಾ ಇದ್ದ ವ್ಯಕ್ತಿ ಈಗ ನಮ್ಮ ತಲೆ ಮೇಲೆ ಹಾಕ್ತಾನೆ $20,000 ಈ ತಿಂಗಳಲ್ಲಿ ಕೊಡಲಿಲ್ಲ ಅಂತ ಹೇಳಿದ್ರೆ ಮತ್ತು ಏನು ಮಾಡೋದು? ಮತ್ತು ಕೇಳ್ತಾರೆ ಅವ್ರಿಗೆ, ಈ $20,000 ಆಗಲಿಲ್ಲ ಅಂದರೆ ನನ್ನ ಇವಾಗ $5,000 ಕೊಟ್ಟಿದ್ದೀನಲ್ಲ ಅದು ವಾಪಸ್ ಸಿಗುತ್ತಾ ಅಂತ ಹೇಳ್ತಾರೆ. ಇಲ್ಲ, ಇದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಏನು ಕೊಟ್ಟಿದ್ದೀರಾ, ಇದು ಕೊಟ್ಟಿದ್ದೀರಾ, ಈ ಒಂದು ಅಮೌಂಟ್ ಕೂಡ ವಾಪಸ್ ಸಿಗೋದಿಲ್ಲ, $20,000 ನೀವು ಡೆಪಾಸಿಟ್ ಮಾಡಲೇಬೇಕು ಅಂತ, ಈ 1 ತಿಂಗಳು ಟೈಮ್ ಇದೆ ಅಂತ. ಸೊ ಏನು ಮಾತಾಡ್ತಾರೆ ಅವ್ನಿಗೆ ಅರ್ಥನೇ ಆಗ್ತಾಯಿಲ್ಲ, ಅವ್ರಿಗೆ ಗಾಬರಿ ಆಗ್ತಾಯಿದೆ. ಮತ್ತು ಹೋಗ್ತಾ ಯಾವಾಗ ಅವ್ರ ರೂಮ್ಗೆ ಹೋಗ್ತಾರೆ ಆವಾಗ ಅವ್ರಿಗೆ ಅನಿಸುತ್ತೆ, ಓ ಈ ವ್ಯಕ್ತಿ ಮೋಸ ಮಾಡಿದ್ದಾನೆ. ಅದು ನೇರವಾಗಿ ಮೋಸನೂ ಅಂತಲೂ ಹೇಳೋಕ್ಕಾಗ್ತಾಯಿಲ್ಲ, ನಾವೇ ಮೋಸ ಹೋದ್ವಿ ಅಂತ ಹೇಳಿ ಅವ್ರಿಗೆ ಗೊತ್ತಾಗ್ಬಿಟ್ಟು ಮತ್ತೆಲ್ಲ ಭಕ್ತಾದಿಗಳನ್ನ ಸೇರಿಸ್ಬಿಟ್ಟು ಚರ್ಚೆ ಮಾಡ್ತಾರೆ. ಈ ರೀತಿ ಹಿಂಗೆ ಆಗೋಯ್ತು, ಈ ವ್ಯಕ್ತಿ ಮೊದಲು ನಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದ, ಇವಾಗ ನಮ್ಮ ತಲೆ ಮೇಲೇ ಹಾಕ್ಬಿಟ್ಟಿದ್ದಾನೆ, $20,000 ಕೊಡಲಿಲ್ಲ ಅಂತ ಹೇಳಿದ್ರೆ ಇವಾಗ ಕೊಟ್ಟಂಥ $5,000 ಕೂಡ ಹೋಗ್ಬಿಡುತ್ತೆ. ಸೊ $5,000 ಇವತ್ತು $5,000 ಅಂದರೆ ಎಷ್ಟು? $80,000. ಸೊ ಆ ಸಮಯದಲ್ಲಿ ಇನ್ನೂ ಎಷ್ಟೊಂದು ಲಕ್ಷಾಂತರ ರೂಪಾಯಿಗೆ ಅದು ಸಮಾನ ಅದು. ಸೊ ಅದು ಪ್ರಭುಪಾದರು ಶ್ರಮಪಟ್ಟಿರೋ ಕಾರಣ ಅದು ಸಿಕ್ಕಿರುವಂಥದ್ದು. ಏನು ಹೇಳಬೇಕು, ಏನು ಮಾಡಬೇಕು ಅವ್ರಿಗೆ ತಲೆ ಓಡ್ತಾ ಇಲ್ಲ. ತುರಂತವಾಗಿ ಪ್ರಭುಪಾದಕ್ಕೆ ಫೋನ್ ಮಾಡಿ ಹೇಳ್ತಾರೆ, ಪ್ರಭುಪಾದ ಈ ರೀತಿ ಈ ವ್ಯಕ್ತಿ ನಮಗೆ ಮೋಸ ಮಾಡಿಬಿಟ್ಟ, ಸೈನ್ ಮಾಡಿಸ್ಕೊಂಡು ಚೆಕ್ ತೊಗೊಂಬಿಟ್ಟ, ಈಗ ನಮಗೆ 1 ತಿಂಗಳಲ್ಲಿ $20,000 ಸಿಗಬೇಕು, ಕೊಡಬೇಕು ಅಂತ ಹೇಳ್ತಾ ಇದ್ದಾನೆ, ಏನು ಮಾಡೋದು ಅಂತ. ಪ್ರಭುಪಾದ ಚೆನ್ನಾಗಿ ಬೈದ್ಬಿಡ್ತಾರೆ. ಮೂರ್ಖ ಜನ ನೀವೆಲ್ಲ, ಎಷ್ಟು ಸಾರಿ ಬಾರಿ ನಿಮ್ಗೆ ಹೇಳಿದೆ, ಎಚ್ಚರಿಂದ ಕೊಡಿ, ಅವನ ಜೊತೆ ಅಗ್ರಿಮೆಂಟ್ ಮಾಡ್ಕೋಬೇಡಿ, ಓನರ್ ಜೊತೆ ಮಾಡಿ ಅಂತ ಎಷ್ಟು ಹೇಳಿದ್ರು ಕೂಡ ನೀವು ನಿಮಗೆ ಗೊತ್ತಿರೋರ ಥರ ನೀವೆಲ್ಲ ಮಾಡಿದ್ರಿ. ಇವಾಗ ಏನು ಮಾಡಬೇಕು? ನೀನು ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ದುಡ್ಡು ಕೊಡೋಕ್ಕಾಗಲ್ಲ. ಅವ್ರು ಅಂದ್ಕೊಂಡು ಏನೇನು ಇಲ್ಲಿಂದ $20,000 ಕೊಡ್ತೀವಿ ಅಂತ ಅಂದ್ಕೊಳ್ಳಿ, ಇಲ್ಲ ಆ ರೀತಿಯಲ್ಲಿ ಆಗೋದಿಲ್ಲ. ಆದರೂ ಈಗ ಏನು ಮಾಡಬೇಕು? ಈಗ ಹೋರಾಟ ಮಾಡಬೇಕು. ಧೈರ್ಯ ಕಳ್ಕೊಬೇಡಿ. ಈಗ ಹೋಗ್ಬಿಟ್ಟು ಬ್ಯಾಂಕಾಗಾದರೂ ಹೋಗ್ಬಿಟ್ಟು ಆ ಚೆಕ್ ವಿಡ್ರಾ ಆಗದೆ ಇರೋ ಥರ ಬ್ಯಾಂಕ್ ಅವ್ರಿಗೆ ತಿಳಿಸಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ರಾತ್ರಿ ಆಗಿದೆ. ಸೊ ಬೆಳಗ್ಗೆ ಹೋಗಿ ತಿಳಿಸೋಷ್ಟರಲ್ಲಿ ಆ ವ್ಯಕ್ತಿ ವಿಡ್ರಾ ಮಾಡ್ಕೊಂಬಿಟ್ಟಿದ್ದಾನೆ, $5,000 ಕೂಡ ವಿಡ್ರಾ ಆಗೋಗ್ಬಿಟ್ಟಿದೆ. ಮತ್ತು ಈಗ ಏನು ಮಾಡಿ ನಿಲ್ಸೋಕ್ಕಾಗ್ತಾಯಿಲ್ಲ. ಮತ್ತು ಒಬ್ಬರು ಲಾಯರ್ ಇರ್ತಾರೆ, ಗೋಲ್ಡ್ ಸ್ಮಿತ್ ಅಂತ. ಸೊ ಗೋಲ್ಡ್ ಸ್ಮಿತ್ ಅವ್ರನ್ನ ಕರೆದ್ಬಿಟ್ಟು ಕೇಳ್ತಾರೆ, ಇವಾಗ ಏನಾದರೂ ಮಾಡೋಕ್ಕಾಗುತ್ತಾ, ಇದು ಫ್ರಾಡ್ ಅಂತ ಪ್ರೂವ್ ಮಾಡೋಕ್ಕಾಗುತ್ತಾ ಅಂತ. ಸೊ ಹೇಳ್ತಾರೆ, ಇಲ್ಲಿ ಫ್ರಾಡ್ ಮಾಡಲಿಕ್ಕೆ ಏನೂ ಇಲ್ಲ. ಅವನು ನೀವು ಅಗ್ರಿಮೆಂಟ್ ಸೈನ್ ಮಾಡಿದರೆ ಅಗ್ರಿಮೆಂಟಲ್ಲಿ ಸ್ಪಷ್ಟವಾಗಿ ಬರೆದಿದೆ, ನೀವು ಸ್ವ ಇಚ್ಛೆಯಿಂದ ಈ ಒಂದು ಜಾಗಕ್ಕೋಸ್ಕರ ಇದು ಫಸ್ಟ್ ಇನ್ಸ್ಟಾಲ್ಮೆಂಟಲ್ಲಿ $20,000 ಕೊಡಬೇಕು, ಅದು $5,000 ಫಸ್ಟ್ ಕೊಡ್ತಾ ಇದ್ದಾರೆ, ಆ ಡೆಪಾಸಿಟ್ $20,000 ಕೊಡಲಿಲ್ಲ ಅಂತ ಹೇಳಿದ್ರೆ ಅದು ಲ್ಯಾಪ್ಸ್ ಆಗುತ್ತೆ ಅನ್ನೋದು ಅಗ್ರಿಮೆಂಟಲ್ಲಿ ಬರೆದಿದೆ. ಮತ್ತು ನಾವೇನು ಕೂಡ ಇಲ್ಲಿ ಅದು ಫ್ರಾಡ್ ಅಂತ ಹೇಳೋಕ್ಕಾಗಲ್ಲ. ಮಾತೊಂದು ಆಡಿದ್ದಾರೆ, ಅದೇ ಇದರಲ್ಲಿ ಬೇರೆ ಥರ ಇದೆ, ಆದರೆ ಕೋರ್ಟಲ್ಲಿ ಇದೇನು ಪ್ರೂವ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನೀನು ಸೈನ್ ಹಾಕಿದ್ಯಾ ಈ ಅಗ್ರಿಮೆಂಟ್ಗೆ ಅಂತ ಹೇಳ್ತಾರೆ. ಅನಂತರ ಮತ್ತು ಪ್ರಭುಪಾದ್ಗೆ ಮತ್ತೆ ತಿರ್ಗಾ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ಏನು ಮಾಡೋದು ಪ್ರಭುಪಾದ್, ಏನು ಮಾಡೋಕ್ಕಾಗೋದಿಲ್ಲ ಪ್ರಭುಪಾದ್, ಮತ್ತು ಏನು ಮಾಡೋದು, ಮೂರ್ಖ ಗುಣಗಳು ಅಂಥೇಳಿ ತಿರ್ಗಾ ಬೈತಾರೆ. ಆದರೂ ಹುಡುಗರಿಗೆ ಈಗ ಸಮಾಧಾನ, ಅಟ್ಲೀಸ್ಟ್ ಪ್ರಭುಪಾದರು ಏನೋ ಒಂದು ಮಾತಾಡ್ತಾ ಇದ್ದಾರಲ್ಲ, ಬೈತಾ ಇದ್ರು ಕೂಡ ಮಾತಾಡ್ತಾ ಇದ್ದಾರಲ್ಲ. ಫಸ್ಟ್ ಟೈಮ್ ಹೇಳಿದಾಗ ಫೋನ್ ಇಟ್ಬಿಟ್ಟಿದ್ರು, $5,000 ಹಿಂಗೆ ಹೋಗ್ಬಿಟ್ಟಿಂದ ಫೋನ್ ಇಟ್ಬಿಟ್ಟು ಕಟ್ ಮಾಡಿಬಿಟ್ಟಿದ್ರು. ಅವರಿಗೆ ಮತ್ತೇನು ಪ್ರಭುಪಾದ್ ನಮ್ಮ ಜೊತೆ ಮಾತಾಡೋದಿಲ್ವೇನೋ ಅಂತ ಭಯ ಆಗಿಬಿಟ್ಟಿತ್ತು. ಆದರೆ ಬೈತಾ ಇದ್ದಾರಲ್ಲ, ಅಷ್ಟಾದರೂ ಮಾತು ಕಿವಿ ಕೇಳಿಸ್ತಾ ಇದೆ ಅಂತ ಹೇಳಿ ಅದೇ ಖುಷಿಯಲ್ಲಿ ಇರ್ತಾಯಿದ್ರು. ಒಂಥರ ಸ್ವಲ್ಪ ದಿವಸಗಳಾದಮೇಲೆ ಪ್ರಭುಪಾದ್ಗೆ ಅನ್ನಿಸ್ತು, ಸೊ ಈಗ ಹುಡುಗರು ತುಂಬ ನೊಂದಿದ್ದಾರೆ, ಏನು ಮಾಡೋದು ಅದು. ಪ್ರಭುಪಾದ್ ಹೇಳ್ತಾರೆ, ಮತ್ತು ಪತ್ರದಲ್ಲಿ ಬರೀತಾರೆ ಎಲ್ಲ ಹುಡುಗರಿಗೆ, ನನ್ನ ಪ್ರೀತಿಯ ಹುಡುಗರೇ, ಆಯಿತು ಇವಾಗ ಆಗಿದ್ದನ್ನು ಮರ್ತು ಹೋಗ್ಬಿಡಿ, ಅದಕ್ಕೋಸ್ಕರ ಚಿಂತನೆ ಮಾಡ್ತಾ ನಿಮ್ಮ ಒಂದು ಭಕ್ತಿ ಆರೋಗ್ಯ ತಲೆ ಕೆಡಿಸ್ಕೋಬೇಡಿ. ದಯವಿಟ್ಟು ಮುಂದೆ ಆದರೂ ಸರಿಯಾದಂತಹ ಮಾರ್ಗದಲ್ಲಿ ನಡೆಯಿರಿ. ನಾನೇನು ಉಪದೇಶ ಕೊಟ್ಟಿದ್ದ ಪ್ರಕಾರ ಪಾಲನೆ ಮಾಡಿ. ಯಾವತ್ತೂ ಕೂಡ ಭೌತಿಕ ಜನರನ್ನ ನಂಬಕ್ಕೆ ಹೋಗಬೇಡಿ. ಭೌತಿಕ ಜನ ಎಷ್ಟೇ ಜೆಂಟಲ್ಮೆನ್ ಆಗಿ ಡ್ರೆಸ್ ಮಾಡ್ಕೊಂಡಿದ್ರು ಕೂಡ, ಒಳ್ಳೆ ಬಟ್ಟೆ ಹಾಕ್ಕೊಂಡಿರ್ಬೋದು, ಆದರೆ ಆ ವ್ಯಕ್ತಿ ಯಾವತ್ತೂ ಕೂಡ ನಂಬಲಿಕ್ಕೆ ಅರ್ಹರಲ್ಲ. ಆದ್ದರಿಂದ ಯಾವಾಗಲೂ ಕೃಷ್ಣನ ಮೇಲೆ, ಕೃಷ್ಣ ಭಕ್ತರ ಮೇಲೆ ನಂಬಿಕೆ ಅನ್ನೋದು ಇಡಿ. ಈಗ ಹೇಳ್ತಾ
ನಾನು ಕೂಡ ಬರ್ತೀನಿ, ಮುಂದಿನ ತಿಂಗಳು ಏಪ್ರಿಲ್ 9th ನಾನು ಬರ್ತೀನಿ ಅಂತ ಹೇಳಿ ಪ್ರಭುಪಾದ ಪತ್ರದಲ್ಲಿ ಬರೆದಿರ್ತಾರೆ. ಮತ್ತು ಎಲ್ಲ ಹುಡುಗರು ಉತ್ಸಾಹದಿಂದ ಪ್ರಭುಪಾದರು ಬಂದಾಗ ನಮ್ಗೆ ಸಮಾಧಾನ ಆಗುತ್ತೆ ಅಂಥೇಳಿ ಕಾಯ್ತಾ ಇದ್ದಾರೆ. ಈ ಕಡೆ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಮಾಲತಿ ಶಿಷ್ಯಂದರು ಪ್ರಭುಪಾದರಿಗೆ ಒಂದು ದಿವಸ ಒಂದು ಸಣ್ಣ ಗೊಂಬೆ ತೊಗೊಂಬರ್ತಾರೆ. 3 ಇಂಚ್ ಗೊಂಬೆ ಇರುತ್ತೆ. ಅವ್ರಿಗೆ ಅದೇನು ಅಂತ ಗೊತ್ತಿರೋದಿಲ್ಲ. ಅದು ಭಾರತದ ಏನೋ ಒಂದು ವಿಗ್ರಹ ಅಂತ ಇರುತ್ತೆ. ಅದು ಕೂಡ ಅಂಗಡಿಯಿಂದ ಕದ್ಕೊಂಬಂದ್ಬಿಟ್ಟಿರ್ತಾರೆ ಅವರು. ಮತ್ತು ಪ್ರಭುಪಾದರ ಮುಂದೆ ಇಡ್ತಾರೆ. ಪ್ರಭುಪಾದ ನೋಡಿ ಇದೇನೋ ಇದೆ, ಏನಿದು ಅಂತ. ಅದು ನೋಡಲಿಕ್ಕೆ ಹಳದಿ ಬಣ್ಣ ಇತ್ತು. ಅದಕ್ಕೇನು ಕೈ ಕಾಲು ಏನಿರೋದಿಲ್ಲ, ಕೇವಲ ದೊಡ್ಡ ದೊಡ್ಡ ಕಣ್ಣುಗಳು ಮಾತ್ರ ಇತ್ತು. ಸೊ ಯಾವಾಗ ಪ್ರಭುಪಾದ ನೋಡ್ತಾರೆ, ಪ್ರಭುಪಾದ ಹೇಳ್ತಾರೆ, ಓ ಇದು ಜಗನ್ನಾಥ್. ಸೊ ಜಗನ್ನಾಥನ ವಿಗ್ರಹ ಬಂದಿದೆ. ಅದು ತಲೆ ಫ್ಲ್ಯಾಟ್ ಆಗಿದೆ, ದೊಡ್ಡ ದೊಡ್ಡ ಕಣ್ಣುಗಳಿದೆ, ಕಪ್ಪು ಬಣ್ಣನೂ ಕೂಡ ಇದೆ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಇದು ಕೃಷ್ಣ ಜಗನ್ನಾಥ್, ಜಗತ್ತಿನ ಒಡೆಯ ಅಂತ ಹೇಳ್ತಾ ಅದಕ್ಕೆ ನಮಸ್ಕಾರ ಮಾಡ್ತಾರೆ. ನಂತರ ಹೇಳ್ತಾರೆ, ಈ ವಿಗ್ರಹ ಜೊತೆ ಇನ್ನೊಂದು 2 ವಿಗ್ರಹಗಳಿರುತ್ತೆ, ಅದು ಎಲ್ಲಾಯಿತು ಅಂತ. ಆಗ ಮತ್ತೆ ಹೌದು 2 ವಿಗ್ರಹಗಳಿತ್ತು, ಅರೆ ನನಗೆ ಅದು ಎಂತ ಗೊತ್ತಿಲ್ಲ, ನಾನು ಒಂದನ್ನು ಮಾತ್ರ ತೊಗೊಂಬಂದೆ ಅಂತ. ಅವ್ರು ಹೇಳೋದಿಲ್ಲ ಇದು ಕತ್ಕೊಂಬಂದಿದ್ದು ಅಂತ. ಮತ್ತು ಪ್ರಭುಪಾದ ಹೇಳ್ತಾರೆ, ಇನ್ನೂ 2 ಇರುತ್ತಲ್ಲ ಅದನ್ನು ತೊಗೊಂಬನ್ನಿ ಅಂತ ಹೇಳ್ತಾರೆ. ಮತ್ತು ಆಯಿತು ಅಂಥೇಳಿ ಮಾಲತಿ ತನ್ನ ಗಂಡ ಶ್ಯಾಮಸುಂದರ್ಗೂ ಹೇಳ್ತಾರೆ, ಇನ್ನೂ 2 ವಿಗ್ರಹಗಳು ತೊಗೊಂಬರ್ಬೇಕಲ್ಲ, ಏನು ಮಾಡೋದು ಅಂತ. ಆಯಿತು ಹೋಗಿ ತೊಗೊಂಬರೋಣ ಅಂತ ಹೇಳಿ ಮತ್ತು ಅವರಿಬ್ಬರು ಕೂಡ ಹೋಗಿ ಇನ್ನೂ 2 ವಿಗ್ರಹಗಳನ್ನು ತೊಗೊಂಬರ್ತಾರೆ. ಸೊ ಅದನ್ನು ಪ್ರಭುಪಾದನ್ನ ಅಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಅಲ್ಲಿ ಗರ್ಭಗುಡಿಯಲ್ಲಿ ಇಡ್ತಾರೆ. ಗರ್ಭಗುಡಿಯಿಟ್ಟು ಸೊ ಮೊದಲು ಇಡ್ತಾರೆ ಕಪ್ಪು ವಿಗ್ರಹ ಅಂತ ಹೇಳ್ತಾರೆ, ಇದು ಜಗನ್ನಾಥ. ಅನಂತರ ಹಳದಿ ಬಣ್ಣದ ವಿಗ್ರಹ ಇಡ್ತಾರೆ, ಇದು ಸುಭದ್ರ. ಅನಂತರ ಬಿಳಿ ಬಣ್ಣದ ವಿಗ್ರಹ ಇಡ್ತಾರೆ, ಇದು ಬಲರಾಮ. ಸೊ ಇದೇ ಅಂತಾರೆ ಹೇಳ್ತಾ ಅವತ್ತಿನ ದಿವಸ ಪ್ರವಚನದಲ್ಲಿ ಜಗನ್ನಾಥ ಲೀಲೆಗಳೆಲ್ಲ ಹೇಳ್ತಾರೆ. ಯಾವ ರೀತಿ ಇಂದ್ರದ್ಯುಮ್ನ ಮಹಾರಾಜ ಭಗವಂತನ ಸೇವೆ ಮಾಡಬೇಕು ಅಂತ ಆಸಕ್ತಿ ಇರೋ ಕಾರಣ ಭಗವಂತ ಒಂದು ಕಟ್ಟಿಗೆಯ ರೂಪದಲ್ಲಿ ಬರ್ತಾನೆ, ನಂತರ ಆರಾಧನೆ ಮಾಡು ಅಂತ ಹೇಳ್ತಾನೆ. ಹಾಗೆಯೇ ಆ ಕಟ್ಟಿಗೆ ಕೆತ್ತನೆ ಮಾಡಲಿಕ್ಕೆ ವಿಶ್ವಕರ್ಮ, ದೇವತೆಗಳ ಇಂಜಿನಿಯರ್ ವಿಶ್ವಕರ್ಮ ಬಂದು ಅದರ ಕೆತ್ತನೆ ಅನ್ನೋದು ಮಾಡ್ತಾನೆ. ಅನಂತರ ಇಂದ್ರದ್ಯುಮ್ನ ಮಹಾರಾಜ ಅದನ್ನು ಪುರಿಯಲ್ಲಿ ಸ್ಥಾಪನೆ ಮಾಡಿ ರಥಯಾತ್ರೆ ಅನ್ನೋದು ಆಯೋಜಿಸ್ತಾರೆ. ಸೊ ರಥಯಾತ್ರೆ ಕೂಡ ಯಾವ ರೀತಿ ಗೋಪಿಕಾಸ್ತ್ರೀಯರು, ವೃಂದಾವನದ ಗೋಪಿಕಾಸ್ತ್ರೀಯರು ಯಾವುದು ಕೂಡ ಅವರು ದ್ವಾರಕ್ಕೆ ಹೋಗೋದಿಲ್ಲ. ಅದೇ ಕೃಷ್ಣನೇ ಕುರುಕ್ಷೇತ್ರಕ್ಕೆ ಬಂದಾಗ ಕುರುಕ್ಷೇತ್ರದಿಂದ ವೃಂದಾವನಕ್ಕೆ ಬಾ ಅಂತ ಅವನ ರಥವನ್ನು ಎಳಿತಾರೆ. ಸೊ ಈ ರೀತಿಯಲ್ಲಿ ಈ ರಥಯಾತ್ರೆ ಅನ್ನೋದು ಶುರುವಾಯಿತು. ಇವತ್ತು ಕೂಡ ಲಕ್ಷಾಂತರ ಜನ ಭಾರತದಲ್ಲಿ ಸೇರ್ತಾರೆ. ಸೊ ಎಲ್ಲ ಕಥೆಗಳನ್ನು ಆ ಹುಡುಗರಿಗೆ ತಿಳಿಸ್ತಾರೆ. ಅದರ ಚೈತನ್ಯ ಮಹಾಪ್ರಭು ಸ್ವತಃ ಅವರು ಕೂಡ 18 ವರ್ಷ ಜಗನ್ನಾಥಪುರಿಯಲ್ಲಿದ್ದು ಅವರು ಸೇವೆಯನ್ನು ಮಾಡ್ತಾಯಿದ್ರು, ಜಗನ್ನಾಥನ ಸೇವೆಯಲ್ಲಿ ತೊಡಗಿದ್ರು. ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವಾತು ಮೇ, ಇದು ಈ ಜಗನ್ನಾಥನ ಆರಾಧನೆ ಮಾಡುವಂಥ ಮಂತ್ರ ಅಂತೆಲ್ಲ ಹೇಳ್ತಾರೆ. ಆಯಿತು. ಸೊ ಈ ಒಂದು ವಿಗ್ರಹ, ಇಲ್ಲಿ ವಿಗ್ರಹ ಕೆತ್ತನೆ ಮಾಡಲಿಕ್ಕೆ ಯಾರಿಗಾದ್ರೂ ಬರುತ್ತಾ? ಸೊ ಇದೇ ಥರ ವಿಗ್ರಹಗಳನ್ನು 3 ಅಡಿಯಷ್ಟು ದೊಡ್ಡದು ವಿಗ್ರಹಗಳನ್ನು ಕೆತ್ತನೆ ಮಾಡಿ ಮತ್ತು ಇದನ್ನು ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡೋಣ ಅಂತ ಪ್ರಭುಪಾದ ಹೇಳ್ತಾರೆ. ಹಾಗಾದ್ರಲ್ಲಿ ಮಾಲತಿಯ ಗಂಡ ಶ್ಯಾಮ್ ಸುಂದರ ಅವರು ಆರ್ಟಿಸ್ಟ್ ಆಗಿದ್ದರು. ಅವರಿಗೆ ಕೆತ್ತನೆ ಮಾಡಲಿಕ್ಕೆ ಬರ್ತಾಯಿತ್ತು. ಸರಿ ನಾನು ಮಾಡ್ತೀನಿ ಅಂತ ಹೇಳಿ ಅವರು ಆ ಎಲ್ಲ ದೊಡ್ಡ ದೊಡ್ಡ ಕಟ್ಟಿಗೆಗಳ ತಂದು ಅದನ್ನು ಕೆತ್ತನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ತುಂಬ ಸುಂದರವಾಗಿ ಆ ಎಲ್ಲ ಆಕಾರಗಳು ಬರ್ತಾ ಇರುತ್ತೆ. ಪ್ರಭುಪಾದ ಹೇಳ್ತಾರೆ, ಇದನ್ನು ಸ್ಥಾಪನೆ ಮಾಡಿದ ಮೇಲೆ ನಾವು ಈ ಜಾಗ ಸ್ಯಾನ್ ಫ್ರಾನ್ಸಿಸ್ಕೋನು ನ್ಯೂ ಜಗನ್ನಾಥಪುರಿ ಅಂತ ಕರೆಯೋಣ ಅಂತ ಹೇಳಿ ಪ್ರಭುಪಾದ ಸಲಹೆ ಕೊಡ್ತಾರೆ. ಸೊ ಇದೇ ಉತ್ಸಾಹದಿಂದ ಕೆತ್ತನೆ ಮಾಡ್ತಾ ಪೂರ್ಣ ಆಗಬೇಕು. ಆಗ ಆ ಕಟ್ಟಿಗೆಯ ಒಂದು ಚೂರು ಶ್ಯಾಮ್ ಸುಂದರ್ ಅವರ ಕೈಗಳಿಗೆ ಅದು ಹೋಗಿ ಸೇರ್ಕೊಂಡ್ಬಿಡುತ್ತೆ. ನಂತರ ಅದು ಇನ್ಫೆಕ್ಷನ್ ಆಗಿಬಿಟ್ಟು ಅವ್ರಿಗೆ ಬ್ಲಡ್ ಪಾಯ್ಸನಿಂಗ್ ಆಗಿಬಿಡುತ್ತೆ. ಮತ್ತು ಹೋಗಿ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ. ಪ್ರಭುಪಾದರಿಗೆ ಸುದ್ದಿ ತಿಳಿಸಿದಾಗ ಪ್ರಭುಪಾದ ಹೇಳ್ತಾರೆ, ಸೊ ಇದು ಇವರ ಪೂರ್ವ ಕರ್ಮದಲ್ಲಿ ಏನು ಪಾಪಗಳಿತ್ತು ಆ ಪಾಪಗಳನ್ನು ತೆಗೆದು ಹಾಕಲಿಕ್ಕೆ ಭಗವಂತ ಈ ರೀತಿ ಲೀಲೆಯನ್ನು ಮಾಡಿದ್ದಾನೆ, ಇದರಿಂದ ಅವರ ಪಾಪಗಳೆಲ್ಲ ಹೋಯಿತು ಅನ್ನೋದನ್ನು ಪ್ರಭುಪಾದ ಅಲ್ಲಿ ಅವರಿಗೆ ಸಲಹೆ ಕೊಡ್ತಾರೆ. ಅನಂತರ ಮಾರ್ಚ್ 26ನೇ ತಾರೀಕು ಗೌರ ಪೂರ್ಣಿಮಾ ಆಚರಣೆ ಮಾಡ್ತಾಯಿದ್ದಾರೆ. ಎಲ್ಲ ರೀತಿಯ ಸಿಹಿ ತಿಂಡಿಗಳು, ನಾನಾ ರೀತಿ ತಿಂಡಿಗಳನ್ನು ಅವರೆಲ್ಲ ತಯಾರು ಮಾಡಿದ್ದಾರೆ, ಎಲ್ಲ ಶಿಷ್ಯಂದರು ಸೇರಿ. ಮತ್ತು ಎಲ್ಲ ಕಡೆ ಪ್ರಚಾರ ಮಾಡಿದ್ದಾರೆ, ಪಾಂಪ್ಲೆಟ್ಗಳು ಹಂಚಿದ್ದಾರೆ. ಆ ಹಾಲ್ ಎಲ್ಲವೂ ಕೂಡ ಪೂರ್ಣವಾಗಿ ತುಂಬಿಕೊಂಡಿದೆ. ಎಲ್ಲ ಥರ ಜನ ಬಂದಿದ್ದಾರೆ, ಶಿಷ್ಯಂದರು, ಹೊಸ ಜನ, ಎಲ್ಲ ಹಿಪ್ಪಿಗಳು ಬಂದು ಸೇರಿದ್ದಾರೆ. ತುಂಬ ಜೋರಾಗಿ ಕೀರ್ತನೆ ಆಗುತ್ತೆ.
ಮತ್ತು ಪ್ರಭುಪಾದರು ಅತಿನ ಪ್ರವಚನದಲ್ಲಿ ವರ್ಣಾಶ್ರಮದ ಬಗ್ಗೆ ವಿವರಣೆ ಮಾಡ್ತಾಯಿದ್ರು. ಸಮಾಜ ಚೆನ್ನಾಗಿ ಇರಬೇಕು ಅಂತ ಹೇಳಿದ್ರೆ ಸಮಾಜದಲ್ಲಿ ವಿಭಾಗ ಇರಬೇಕು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಇದು ಭಗವಂತನೇ ಮಾಡಿದಂತಹ ಸೃಷ್ಟಿ ವಿಭಾಗ. ಈ ರೀತಿ ವಿಭಾಗ ಮಾಡಬೇಕೇ ಹೊರತು ಈ ಜಾತಿ, ಆ ಭಾಷೆ, ಈ ಬಣ್ಣ, ಆ ಬಣ್ಣ ಈ ರೀತಿ ವಿಭಾಗ ಮಾಡಿದ್ರೆ ಅದು ವಿರುದ್ಧವಾಗಿರುತ್ತೆ. ಅದರಿಂದನೇ ಇವತ್ತಿನ ದಿವಸ ಎಲ್ಲರೂ ದುಃಖಿತವಾಗಿದ್ದಾರೆ, ಜಗಳ ಆಡ್ತಾ ಇದ್ದಾರೆ. ಅದೇ ನಾವು ಭಗವಂತನ ಆದೇಶದ ಅನುಸಾರ ಈ ವರ್ಣಾಶ್ರಮ ಧರ್ಮವನ್ನು ನಾವು ಪಾಲನೆ ಮಾಡಿದ್ರೆ ನಾವು ಸುಖವಾಗಿರ್ತೀವಿ, ಮುಂದುವರಿತೀವಿ ಅಂತ ಅವರು ಉಪದೇಶ ಮಾಡ್ತಾರೆ. ಅನಂತರ ಹೇಳ್ತಾರೆ ಗೃಹಸ್ಥರ ಕರ್ತವ್ಯ ಅವರು ತಮ್ಮನ್ನು, ತಮ್ಮ ಪರಿವಾರವನ್ನು, ಜೊತೆಯಲ್ಲಿ ಬ್ರಹ್ಮಚಾರಿಗಳು, ವಾನಪ್ರಸ್ಥಿಗಳು, ಸನ್ಯಾಸಿಗಳು ಇವರ ಪಾಲನೆ ಕೂಡ ಮಾಡುವಂಥದ್ದು ಗೃಹಸ್ಥರ ಕರ್ತವ್ಯ. ಉದಾಹರಣೆಗೆ ಕೊಲವೇಚ ಶ್ರೀಧರ. ಕೊಲವೇಚ ಶ್ರೀಧರ ಚೈತನ್ಯ ಮಹಾಪ್ರಭುಗಳ ಸಮಯದಲ್ಲಿದ್ದ. ಅವನು ಬಾಳೆ ಗಿಡಗಳನ್ನು ಮಾರ್ತಾ ಇದ್ದ, ಬಾಳೆಹಣ್ಣು, ಬಾಳೆ ಎಲೆ. ಆದರೆ ಅವನೇನು ಮಾಡ್ತಾ ಇದ್ದ, ಅವನೇನು ಹಣ ಸಿಗ್ತಾಯಿತ್ತು ಆ ಬಾಳೆ ಎಲೆ, ಬಾಳೆಹಣ್ಣು ಮಾಡಿ ಎಷ್ಟೋ ಕೆಲವು ಪೈಸಾಗಳು ಸಿಗ್ತದೆ, 10 ಪೈಸಾ 25 ಪೈಸಾ ಸಿಗ್ತಾಯಿತ್ತು. ಅಷ್ಟು ಸಿಕ್ಕಿದ್ರೂ ಕೂಡ ಅದರಲ್ಲಿ ಅರ್ಧವನ್ನು ಅವನು ಭಗವಂತನ ಸೇವೆಗೋಸ್ಕರ, ಗಂಗಾ ಪೂಜೆಗೋಸ್ಕರ ಉಪಯೋಗ ಮಾಡ್ತಾ ಇದ್ದ. ಈ ರೀತಿಯಲ್ಲಿ ರೂಪ ಗೋಸ್ವಾಮಿಗಳು ಇವರೆಲ್ಲರೂ ಕೂಡ ತೋರಿಸ್ಕೊಟ್ಟಿದ್ದಾರೆ. ಒಬ್ಬ ಗೃಹಸ್ಥನಾದಂಥವನು ತನಗೆ ಸಿಗುವಂಥ ಆದಾಯದಲ್ಲಿ ಅರ್ಧ ಭಾಗ ಗುಡಿಗೋಸ್ಕರ ಕೊಡಬೇಕು, ಕಾಲು ಭಾಗ ತನ್ನ ಪರಿವಾರಕ್ಕೋಸ್ಕರ ಕೊಡಬೇಕು, ಇನ್ನು ಕಾಲು ಭಾಗ ತನಗೆ ಏನಾದರೂ ತೊಂದರೆಗಳು ಬಂದರೆ ಅದಕ್ಕೆ ಉಪಯೋಗ ಮಾಡ್ಕೊಳ್ಳೋಕ್ಕೆ ಅವನು ಇಟ್ಕೋಬೇಕು. ಈ ರೀತಿಯಲ್ಲಿ ತನ್ನ ಸಂಪಾದನೆಯನ್ನು, ತನ್ನ ಆಸ್ತಿಯನ್ನು ವಿಭಾಗ ಮಾಡಬೇಕು ಅಂತ ಹೇಳ್ತಾರೆ. ಇದೆಲ್ಲ ಕೇಳಿ ಎಲ್ಲ ಶಿಷ್ಯಂದ್ರಿಗೆ ತುಂಬ ಆಶ್ಚರ್ಯವಾಗುತ್ತೆ. ಹಾಗೂ ನಾವು ಕೂಡ ದಾನ ಮಾಡಬೇಕು, ಮಂದಿರಕ್ಕೆ ದಾನ ಮಾಡಬೇಕು ಅನ್ನುವಂತಹ ಭಾವನೆ ಆ ಎಲ್ಲ ಶಿಷ್ಯಂದ್ರಿಗೆ ಬರುತ್ತೆ. ಮತ್ತು ಹೇಳಿದ್ರು, ಥರ ನ್ಯೂಯಾರ್ಕಲ್ಲಿ ನನ್ನ ಶಿಷ್ಯಂದರು $6,000 ಕಳ್ಕೊಂಬಿಟ್ಟಿದ್ದಾರೆ. ಆದ್ದರಿಂದ ನಾವು ಎಚ್ಚರ ಇರಬೇಕು. ಇದೆಲ್ಲ ಭಗವಂತನ ಆಸ್ತಿಯನ್ನು ತುಂಬ ಎಚ್ಚರಿಕೆಯಿಂದ ನಾವು ನೋಡ್ಕೋಬೇಕು, ಪ್ರಚಾರ ಮಾಡಬೇಕು. ಆರಾಧನೆ ಮಾಡುವಂಥದ್ದು ಭಗವಂತ ಅವನ ಸಚ್ಚಿದಾನಂದ ವಿಗ್ರಹ. ಭಗವಂತ ನಿರಾಕಾರ ಅಲ್ಲ, ಒಂದು ಜ್ಯೋತಿ ಅಲ್ಲ. ಹೀಗೆ ಒಳ್ಳೆಯ ಪ್ರವಚನ ಆಗುತ್ತೆ. ಅನಂತರ ಪ್ರವಚನ ಆದಮೇಲೆ ಇವಾಗ ಪ್ರತಿಷ್ಠಾಪನೆ, ಜಗನ್ನಾಥ, ಬಲದೇವ, ಸುಭದ್ರ ತಯಾರಾಗಿದ್ದಾರೆ. ಈಗ ಪ್ರಾಣ ಪ್ರತಿಷ್ಠೆ ಮಾಡಬೇಕು. ಅಮೇರಿಕಾದಲ್ಲಿ ಪ್ರಥಮ ಬಾರಿಗೆ ಜಗನ್ನಾಥನ ಪ್ರತಿಷ್ಠಾಪನೆ ಆಗುತ್ತೆ ಸ್ಯಾನ್ ಫ್ರಾನ್ಸಿಸ್ಕೋಲಿ. ಎಲ್ಲರಿಗೂ ಹೇಳ್ತಾರೆ, ಎಲ್ಲ ಶಿಷ್ಯಂದ್ರಿಗೆ ಎಲ್ಲೋ ಕ್ಯಾಂಡಲ್ಗಳು ತೊಗೊಂಬನ್ನಿ ಅಂತ. ಎಲ್ಲರ ಕೈಯಲ್ಲಿ ಕ್ಯಾಂಡಲ್ಗಳು ಸಿಗುತ್ತೆ. ಎಲ್ಲರೂ ಕ್ಯಾಂಡಲ್ ಇಟ್ಕೊಂಡ್ಬಿಟ್ಟು ಎಲ್ಲರೂ 7 ಸಲ ಹಿಂಗೆ ತಿರುಗಿಸಿ ಅಂತ ಹೇಳ್ತಾರೆ. 7 ಸಲ ತಿರುಗಿಸ್ತಾ ಇದ್ದಾರೆ. ಜೊತೆಯಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಕೀರ್ತನೆ ಮಾಡ್ತಾ ಜಗನ್ನಾಥ ಸ್ವಾಮಿ ನಯನ ಪಥಗಾಮಿ ಭವಾತು ಮೇ ಅಂತ ಹಾಡ್ತಾ ಜಗನ್ನಾಥ, ಬಲದೇವ, ಸುಭದ್ರ ಪ್ರತಿಷ್ಠಾಪನೆ ಆಗುತ್ತೆ. ಇಲ್ಲಿ ಭಾರತದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿದ್ರೆ ದೊಡ್ಡ ಹೋಮ, ಯಜ್ಞ, ಬ್ರಾಹ್ಮಣರು, ವೇದ ಮಂತ್ರಗಳು ಎಲ್ಲ ನಡೀತಾ ಇತ್ತು. ಇಲ್ಲಿ ಪ್ರಭುಪಾದರು ಅಲ್ಲಿರುವಂತಹ ಜನರ ಬುದ್ಧಿಶಕ್ತಿಯಿಂದ ಅವ್ರು ಏನು ಮಾಡ್ಬೋದು, ಭಗವಂತನಿಗೆ ಏನು ಸಮರ್ಪಣೆ ಮಾಡ್ಬೋದು ಅಂತ ವಿಚಾರ ಮಾಡಿ ಅವರು ಕ್ಯಾಂಡಲ್ಗಳ ಮುಖಾಂತರನೇ ಅವರು ಆ ಜಗನ್ನಾಥನ ಪ್ರತಿಷ್ಠಾಪನೆ ಅನ್ನೋದು ಸ್ಯಾನ್ ಫ್ರಾನ್ಸಿಸ್ಕೋಲ್ಲಿ ಮಾಡ್ತಾರೆ. ಇದೆಲ್ಲವೂ ಕೂಡ ಅವರ ಒಂದು ಗುರು ಪರಂಪರೆ. ಭಕ್ತಿವಿನೋದ್ ಠಾಕೂರರು ಯೋಚನೆ ಮಾಡಿದರು, ಯಾವಾಗ ಭಾರತದ ಜನ, ಪಾಶ್ಚಾತ್ಯ ಜನ ಇವರೆಲ್ಲರೂ ಜೊತೆ ಕೂಡಿ ಭಕ್ತಿ ಮಾಡ್ತಾರೆ, ಯಾವಾಗ ಸಮಯ ಬರುತ್ತೆ ಅಂಥೇಳಿ ಭಕ್ತಿವಿನೋದ್ ಠಾಕೂರ್ 100 ವರ್ಷಗಳ ಹಿಂದೆ ಪ್ರಭುಪಾದರ ಗುರುಗಳ ಗುರು. ಆವಾಗಲೇ ಅವರು ಯೋಚನೆ ಮಾಡ್ತಾಯಿದ್ರು. ಹಾಗೆಯೇ ಅವರ ಗುರು ಶಿಲ ಪ್ರಭುಪಾದರ ಗುರು ಶಿಲ ಭಕ್ತಿವಿನೋದ್ ಠಾಕೂರ್ ಅವರು ಕೂಡ ಪ್ರಯತ್ನ ಮಾಡ್ತಾಯಿದ್ರು. ಈ ಒಂದು ಜಾಗದಲ್ಲಿ, ಮಾಯಾಪುರದಲ್ಲಿ ದೇಶ ವಿದೇಶಗಳಿಂದ ಜನ ಬಂದು ಇಲ್ಲಿ ಕೀರ್ತನೆ ಮಾಡಬೇಕು. ಇದೆಲ್ಲವೂ ಕೂಡ ದಿವ್ಯವಾದಂತಹ ಒಂದು ಸಂಕಲ್ಪ. ಜನ ಇದನ್ನ ದಿವಸ ನಿಂದನೆ ಮಾಡ್ತಾರೆ, ಅದು ಹೆಂಗೆ ಭಗವಂತನ ಕ್ಯಾಂಡಲಲ್ಲಿ ಹೇಗೆ ಪೂಜೆ ಮಾಡ್ತಾರೆ, ನಾವು ದೀಪದಲ್ಲಿ ಪೂಜೆ ಮಾಡಬೇಕು, ಇದು ಸಂಸ್ಕೃತಿ. ಹೀಗೆಲ್ಲ ಚಿಂತನೆ ಮಾಡಿದ್ದಿದ್ರೆ ಅಲ್ಲಿ ಅಮೇರಿಕಾದಲ್ಲಿ ಪ್ರಚಾರ ಆಗ್ತಾ ಇರಲಿಲ್ಲ. ಅಮೇರಿಕಾದಲ್ಲಿ ಪ್ರಚಾರ ಆಗಲಿಕ್ಕೆ ಪ್ರಭುಪಾದರು ನಾನಾ ರೀತಿಯ ನಿರ್ಧಾರಗಳನ್ನು ತಗೊಂಡ್ರು. ಅದಷ್ಟು ವೈದಿಕವಾಗಿದ್ದರೂ ಕೂಡ ಜನರ ಮನಸ್ಸನ್ನು ಜೋಡಣೆ ಮಾಡಲಿಕ್ಕೆ ಅವ್ರು ಪ್ರಯತ್ನ ಮಾಡಿದ್ರು. ಕ್ರಮೇಣವಾಗಿ ಏನಾಗ್ತಾರೆ, ಒಂದು ಹಂತಕ್ಕೆ ಬಂದಾಗ, ಅವ್ರಿಗೆ ರುಚಿ ಬಂದಾಗ ಅವರು ಶುದ್ಧರಾಗ್ತಾರೆ ಅನ್ನುವಂತಹ ಉಪದೇಶ. ನಾವು ಮುಂಚೆನೇ ನೀವು ಆ ಜನ ಈ ಜಾತಿ
ಹೀಗೆಲ್ಲ ಮಾಡ್ತೀರಾ ಅಂಥೇಳಿ ದೂರ ಮಾಡಿದರೆ ಅವ್ರು ಯಾವತ್ತೂ ಕೂಡ ಜೊತೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಂತ ನಾವು ನಿರ್ಧಾರಗಳು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಂತ ನಾವು ಕೂಡ ಹೆಂಗೆ ಬೇಕು ಪದ್ಧತಿಗಳನ್ನು ಮಾಡಲಿಕ್ಕೆ ಬದಲಾಯಿಸಲಿಕ್ಕೆ ನಾವು ಮಾಡಲಿಕ್ಕೆ ಹೋಗಬಾರ್ದು. ಅದು ಆಚಾರ್ಯರು, ಗುರುಗಳು, ಅವರು ಎಷ್ಟರ ಮಟ್ಟಿಗೆ ಮಾಡಿದ್ದಾರೆ ಅಷ್ಟು ಮತ್ತೆ ನಮ್ಗೇನು ಮಾಡೋಕ್ಕೆ ಹೇಳಿದರೆ ಅದನ್ನು ಮಾಡಬೇಕೇ ಹೊರತು ಅವ್ರು ಮಾಡಿದರೆ ನಾನು ಕೂಡ ಬದಲಾಯಿಸ್ತೀನಿ, ಜನರಿಗೆ ಆಯಿತು 4 ನಿಯಮಗಳು ಪಾಲನೆ ಮಾಡೋ ಅವಶ್ಯಕತೆನೇ ಇಲ್ಲ, ಹೆಂಗೆ ಬೇಕಾದ್ರೂ ಮಾಡಿ. ಸೊ ಹೀಗೆಲ್ಲ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಾವು ಭಾರತದಲ್ಲಿದ್ದೀವಿ, ಅದು ಪಾಶ್ಚಾತ್ಯ ಅಮೆರಿಕದಲ್ಲಿ ಆ ರೀತಿ ಇತ್ತು. ಭಾರತದಲ್ಲಿ ಏನು ನಿಯಮಗಳಿದೆ, ನಾವೊಂದು ಸಂಸ್ಕಾರದಿಂದ ಬಂದಿದ್ದೀವಿ, ಅದರಿಂದ ನಾವು ಅಂತಹ ರೀತಿಯ ಒಂದು ಪದ್ಧತಿಗಳು ನಮಗೂ ಕೂಡ ಕೊಡಬೇಕು, ಸೌಲಭ್ಯಗಳು ಕೊಡಬೇಕು ಅಂತ ನಾವು ಅಪೇಕ್ಷೆಗಳು ಇಟ್ಕೋಬಾರ್ದು. ಆವಾಗ ಅವರು ಡ್ರಗ್ ಅಡಿಕ್ಟ್ಸೋಡು, ಇಪ್ಪಿಗಳು ಅಂಥವ್ರಿಗೆ ಆ ಅವಕಾಶಗಳು ಕೊಡಲಾಗಿತ್ತು. ಆದರೆ ನಾವು ಶಿಸ್ತಿರಬೇಕು, ಶುದ್ಧತೆ ಇರಬೇಕು, ಸಾಧನೆ ಮಾಡಬೇಕು, 4 ನಿಯಮಗಳ ಪಾಲನೆ ಮಾಡಬೇಕು, ಏನೆಲ್ಲ ಆಚಾರ ವಿಗ್ರಹ ಪೂಜೆ ಮಾಡಲಿಕ್ಕೆ ಏನೆಲ್ಲ ಆಚಾರ ವಿಚಾರಗಳಿದೆ ಅದೆಲ್ಲ ಶ್ರದ್ಧೆಯಿಂದ ಮಾಡಬೇಕು. ಮೊದಲು ಅವಕಾಶ ಕೊಡಿ, ಆಮೇಲೆ ನಾನು ಶ್ರದ್ಧೆ ಆಗ್ತೀನಿ. ಸೊ ಹಾಗೆಲ್ಲ ನಾವು ಚಿಂತನೆ ಮಾಡಲಿಕ್ಕೆ ಹೋಗಬಾರ್ದು. ಈಗ ಸೆಟ್ ಆಗಿದೆ. ಸೊ ಈಗ ನಮ್ಮ ಒಂದು ಭಾವನೆ ಇರಬೇಕು, ಸ್ಟ್ರಿಕ್ಟಾಗಿ ನಾವು ಮುಂದುವರಿಬೇಕು. ಈಗ ನಾವು ಆ ರೀತಿಯಲ್ಲಿ ಲೂಸಾಗಿರಲಿಕ್ಕೆ ಪ್ರಯತ್ನ ಮಾಡೋಕ್ಕೆ ಹೋಗಬಾರ್ದು. ನಂತರ ಪ್ರಭುಪಾದರು ಈ ಎಲ್ಲ ಇಚ್ಛೆಗಳನ್ನು ಪೂರ್ಣ ಮಾಡಿದ್ದಾರೆ. ಅನಂತರ ಎಲ್ಲರಿಗೂ ಆರತಿ ಕೊಡಲಾಗತ್ತೆ. ಅದೇ ಕ್ಯಾಂಡಲ್ಗಳಲ್ಲಿ ಎಲ್ಲ ಆರತಿ ಮಾಡಿ ಮತ್ತು ಎಲ್ಲರೂ ಅದರಿಂದನೇ ಆರತಿಯನ್ನು ತಗೋತಾರೆ. ನಂತರ ಹೇಳ್ತಾರೆ, ಯಾರಿಗೂ ದಕ್ಷಿಣೆ ಕೊಡೋದಿದ್ದರೆ ಅಲ್ಲಿ ಹುಂಡಿಯಲ್ಲಿ ದಕ್ಷಿಣೆಯನ್ನು ಹಾಕಿ ಅಂತ ಪ್ರಭುಪಾದರು ಘೋಷಣೆ ಮಾಡ್ತಾರೆ. ಅನಂತರ ಅಲ್ಲಿ ಪ್ರವಚನ ಮುಂದುವರಿತಾ ಇದೆ. ಗೋವಿಂದ ದಾಸಿಯನ್ ಅಂಥವರು ಚೈತನ್ಯ ಮಹಾಪ್ರಭುಗಳ ಬಗ್ಗೆ ಹೇಳಿ ಅಂತ ಪ್ರಶ್ನೆ ಮಾಡಿದಾಗ ಶ್ರೀ ಪ್ರಭುಗಳಿಗೆ ತುಂಬ ಖುಷಿಯಾಗುತ್ತೆ. ಭಕ್ತಾದಿಗಳು ಆಸಕ್ತಿನ ಕೇಳ್ತಾ ಇದ್ದಾರೆ, ಇನ್ನೂ ಏನು ಕೇಳಬೇಕು ಶಾಸ್ತ್ರಗಳಲ್ಲಿ ಇದೆಲ್ಲ ಕೇಳ್ತಾ ಇರೋ ಕಾರಣ ಪ್ರಭುಪಾದರು ಕೂಡ ಪ್ರವಚನ ಹೇಳ್ತಾರೆ. ಚೈತನ್ಯ ಮಹಾಪ್ರಭು ಸ್ವಯಂ ಭಗವಂತನ ಅವತಾರ ಹಾಗೂ ಸ್ವಯಂ ಕೃಷ್ಣನೇ ಚೈತನ್ಯ ಮಹಾಪ್ರಭುಗಳಾಗಿ ಪ್ರಕಟವಾಗಿರುವಂತಹದ್ದು. ರಾಧಾರಾಣಿ ಕೃಷ್ಣ ಕಾಣದೇ ಇದ್ದಾಗ ರಾಧೆಯಲ್ಲಿ ಏನು ಭಕ್ತಿಯ ಭಾವನೆ ಮೂಡ್ತಾಯಿತ್ತು, ಆ ವಿರಹದ ಭಾವನೆ ಮೂಡ್ತಾಯಿತ್ತು. ಆ ಭಾವನೆಯನ್ನು ಪ್ರಕಟ ಮಾಡ್ತಾ ಚೈತನ್ಯ ಮಹಾಪ್ರಭುಗಳು ಈ ಭೂಲೋಕದಲ್ಲಿ ಅವತರಿಸಿದ್ದಾರೆ. ಅದೇ ಭಾವನೆಯಲ್ಲಿ ಎಲ್ಲ ಷಡ್ ಗೋಸ್ವಾಮಿಯರು 6 ಗೋಸ್ವಾಮಿಗಳು ಅವರು ಕೂಡ ಗೋಪಿಕಾಸ್ತ್ರೀಯರು ಇಲ್ಲಿ ಅವತರಿಸಿ ಆ ಚೈತನ್ಯ ಮಹಾಪ್ರಭುಗಳ ಇಚ್ಛೆಯನ್ನು ಪೂರೈಸಲಿಕ್ಕೆ ನಾನಾ ಗ್ರಂಥಗಳನ್ನು ಅವರು ರಚನೆ ಮಾಡಿದ್ರು. ಎಲ್ಲ ಹೇಳ್ತಾ ಪ್ರಭುಪಾದರು ಆ ಷಡ್ ಗೋಸ್ವಾಮಿ ಅಷ್ಟಕ ಒಂದೇ ರೂಪ ಸನಾತನ ರಘುಯುಗೋ ಸೊ ಈ ಕೀರ್ತನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಕೀರ್ತನೆ ಮಾಡ್ತಾ ಇದ್ದಾಗೆ ಪ್ರಭುಪಾದರ ಕಣ್ಣಲ್ಲಿ ನೀರು ಬರೋಕ್ಕೆ ಶುರು ಆಗುತ್ತೆ. ನೀರು ಬರ್ತಾ 1-2 ನಿಮಿಷ ಅವರು ಸುಮ್ಮನೆ ಆಗಿಬಿಡ್ತಾರೆ, ಏನೂ ಸೌಂಡೇ ಬರೋದಿಲ್ಲ. ಸಾಗ ಆ ಎಲ್ಲ ಶಿಷ್ಯಂದರು ಯಾರೆಲ್ಲ ಕೂಡಿದ್ರು ಅವ್ರಿಗೊಂದು ರೀತಿ ಮೈಯೆಲ್ಲ ಜುಮ್ಮ ಆಗಿಬಿಡುತ್ತೆ. ಈ ಪ್ರಭುಪಾದರು ಸೈಲೆಂಟ್ ಆಗಿದ್ದು, ಅಷ್ಟು ಜೋರ ಕೀರ್ತನೆ ಆಗ್ತಾ ಸೈಲೆಂಟ್ ಆಗಿಬಿಟ್ಟು ಕಣ್ಣಲ್ಲಿ ನೀರು ಬರ್ತಾ ಇದೆ ಎಲ್ಲ ನೋಡಿ ಅವ್ರಿಗೆ ಅನಿಸುತ್ತೆ, ಸೊ ಈ ವ್ಯಕ್ತಿ ಯಾರು ನಮ್ಮ ಜೊತೆ ಮಧ್ಯ ಇದ್ದಲೇ ಯಾವುದೇ ಸಾಧಾರಣದ ವ್ಯಕ್ತಿ ಅಲ್ಲ, ಈ ದಿವ್ಯ ಪುರುಷ ಭಗವಂತನ ದರ್ಶನವನ್ನು ಪಡಿತಾ ಇದ್ದಾನೆ. ಆದ್ದರಿಂದ ಇಂತಹ ವ್ಯಕ್ತಿಯ ಆಶ್ರಯದಲ್ಲಿ ನಾವಿದ್ದರೆ ನಾವು ಕೂಡ ಕೃಷ್ಣನ ಪ್ರಾಪ್ತಿ ಮಾಡ್ತೀವಿ, ನಮ್ಮ ಜೀವನ ಪೂರೈಕೆ ಆಗುತ್ತೆ, ಪರಿಪೂರ್ಣತೆ ಆಗುತ್ತೆ ಅನ್ನೋಂಥ ಭಾವನೆ ಎಲ್ಲರಲ್ಲೂ ಕೂಡ ಮೂಡುತ್ತೆ. ಸೊ ಹರೇ ಕೃಷ್ಣ. ಸೊ ಮುಂದಿನ ವಾರ ನೋಡೋಣ ಇನ್ನು ಮುಂದೆ ಏನೆಲ್ಲ ಆಗುತ್ತೆ ಅಂತ. ಶ್ರೀ ಪ್ರಭುಪಾದ ಲೀಲಾಮೃತ ಹಾಕಿ ಯಾರು ಪ್ರಶ್ನೆಗಳಿದೆಯಾ ಯಾರಿಗಾದರೂ?